ರಕಾತ್ ಸುನ್ನತ್, 2 ರಕಾತ್ ಫರ್ಜ್. ಎಷ್ಟೈತಿ? ಬೆಳಗಿನ ನಮಾಜ್ ಎಷ್ಟು ರಕಾತ್ ಐತ್ರಿ? 4 ರಕಾತ್. 2 ರಕಾತ್ ಸುನ್ನತ್, 2 ರಕಾತ್ ಫರ್ಜ್. ಇದು ಫರ್ಜ್ ನಮ್ಗೆ ಹೇಗೆ ಸಿಕ್ತು? 2 ರಕಾತ್ ಎದಕ್ಕೆ ಸಿಕ್ತು ನಮ್ಗೆ? 2 ರಕಾತ್ ಫರ್ಜ್ ನಮ್ಗೆ ಹೇಗೆ ಸಿಕ್ತು? ಹಜರತೆ ಆದಮ್ ಅಲೈಹಿಸ್ಸಲಾಂ, ಅಲ್ಲಾಹನ ಮೊದಲೇ ಪ್ರವಾದಿ ಹಜರತೆ ಆದಮ್ ಅಲೈಹಿಸ್ಸಲಾಂ ಅವರಿಂದ ಒಂದು ದೋಷ ಏನು ತಪ್ಪಾಗಿದ ನಂತರ ಪ್ರಪಂಚದಲ್ಲಿ ಬಂದು 300 ವರ್ಷ ತನಕ ಅವರು ಏನ್ ಮಾಡಿದ್ರು? ಅಳದ್ರು. ಹಜರತೆ ಆದಮ್ ಅಲೈಹಿಸ್ಸಲಾಂ ಎಲ್ಲ ನನ್ನಿಂದ ತಪ್ಪಾಗಿದೆ. ಲಾಸ್ಟ್ಗೆ ಕೊನೆಯ ಸಂದರ್ಭದಲ್ಲಿ ಹಜರತೆ ಆದಮ್ ಅಲೈಹಿಸ್ಸಲಾಂ ಅವರು ದುಆ ಮಾಡಿದ್ರು, ರಬ್ಬನಾ ಝಲಮ್ನಾ ಅನ್ಫುಸನಾ ವ ಇಲ್ಲಂ ತಗ್ಫಿರ್ ಲನಾ ವ ತರ್ಹಮ್ನಾ ಲನಕೂನನ್ನ ಮಿನಲ್ ಖಾಸಿರೀನ್. ಯಾ ಅಲ್ಲಾಹ್, ನನ್ನ ತಪ್ಪನ್ನು ಕ್ಷಮೆ ಮಾಡು ಯಾ ಅಲ್ಲಾಹ್, ನನ್ನ ತೋಬಾವನ್ನು ಕಬೂಲ್ ಮಾಡು ಯಾ ಅಲ್ಲಾಹ್ ಅಂತ ಹಜರತೆ ಆದಮ್ ಅಲೈಹಿಸ್ಸಲಾಂ ಅವರು ತೋಬಾವನ್ನು ಮಾಡಿದ್ರು. ತೋಬಾ ಅಲ್ಲಾಹನ ಕಡೆ ಕಬೂಲ್ ಆಯಿತು. ಹೇಗೆ ತೋಬಾ ಕಬೂಲ್ ಆಗಬೇಕಾಗಿತ್ತು, ತೋಬಾ ಕಬೂಲ್ ಆಗಿದ್ದ ನಂತರ ತಕ್ಷಣ ಹಜರತೆ ಆದಮ್ ಅಲೈಹಿಸ್ಸಲಾಂ ಏನ್ ಮಾಡಿದ್ರು? 2 ರಕಾತ್ ನಮಾಜ್ ಅನ್ನು ಮಾಡಿದ್ರು. ಎಷ್ಟು ರಕಾತ್ ನಮಾಜ್ ಮಾಡಿದ್ರು? 2 ರಕಾತ್ ನಮಾಜ್ ಮಾಡಿದ್ರು. ಪ್ರೀತಿಯ ಸಹೋದರರೇ, ಮಾಡಿದ್ದು ಹಜರತೆ ಆದಮ್ ಅಲೈಹಿಸ್ಸಲಾಂ ಅವರು 2 ರಕಾತ್ ನಮಾಜ್ ಓದಿದ್ದಾರೆ. ಆ 2 ರಕಾತ್ ಫರ್ಜ್ ನಮಾಜ್ ರಸೂಲುಲ್ಲಾಹನ ಉಮ್ಮತ್ತಿನ ಜನರಿಗೆ ಫರ್ಜ್ ಆಗ ಕುಂತಿದೆ. ಪ್ರೀತಿಯ ಸಹೋದರರೇ, ಐ ಹಬೀಬ್, ನಾನು 5 ವಕ್ತಿನ ನಮಾಜ್ ನಿಮಗೆ ಕೊಡಕ್ ಕುಂತಿದ್ದೇನೆ. ಆದ್ರೆ ಬೆಳಗಿನ ನಮಾಜ್ ಫರ್ಜ್ ನಮಾಜ್ ಇದೆ, 2 ರಕಾತ್ ಇದೆ. ನಿಮ್ಮ ಉಮ್ಮತ್ತಿನ ಜನರು ಬೆಳಗಿನ ನಮಾಜ್ 2 ರಕಾತ್ ಅನ್ನು ಮಾಡಿದ್ರೆ ಹಜರತೆ ಆದಮ್ ಅಲೈಹಿಸ್ಸಲಾಂ ಅವರು 300 ವರ್ಷ ತನಕ ಅಳಕ್ ಕುಂತಿದ್ರು. ಅಳಿದ ನಂತರ ಆಮೇಲೆ ಅವರಿಗೆ ನಾನು ತೋಬಾದು ತೌಫೀಕ್ ಕೊಟ್ಟಿದ್ದೇನೆ, ತೋಬಾವನ್ನು ಕಬೂಲ್ ಮಾಡಿದ್ದೇನೆ. ನಿಮ್ಮ ಉಮ್ಮತ್ತಿನ ಜನರು ಬೆಳಗಿನ ನಮಾಜ್ ನಲ್ಲಿ 2 ರಕಾತ್ ಮಾಡಿದ್ರೆ ಏನು ಆದಮ್ ಅಲೈಹಿಸ್ಸಲಾಂಗೆ ಪ್ರತಿಫಲ ಪುಣ್ಯ ಸಿಕ್ಕಿದೆ, ಅದೇ ಪ್ರತಿಫಲ ನಿಮ್ಮ ಉಮ್ಮತ್ತಿನ ಜನರಿಗಾಗಿ ಸಿಗುತ್ತದೆ. ನನ್ನ ಹಬೀಬ್, 2 ರಕಾತ್ ನಮ್ಗೆ ಸಿಕ್ಕಿದೆ ಎಲ್ಲಿಂದ? ಹಜರತೆ ಆದಮ್ ಅಲೈಹಿಸ್ಸಲಾಂ ಅವರಿಂದ. ಪ್ರೀತಿಯ ಸಹೋದರ, ನಾವು ನೆನಪಿಟ್ಕೋಬೇಕು, 5 ವಕ್ತಿ ನಮಾಜ್ ಎಲ್ಲಿಂದ ಬಂದಿದೆ? ಯಾರಿಂದ ನಮ್ಗೆ ಸಿಕ್ಕಿದೆ ಇದು ನಮಾಜ್? ಬರೀ ಮೇರಾಜ್ ನಾವು ಏನ್ ಕೇಳ್ಕೊಂಡು ಬಂದಿದ್ದೀವಿ? 5 ವಕ್ತಿನ ನಮಾಜ್ ಸಿಕ್ತು, 5 ವಕ್ತಿನ ನಮಾಜ್ ಸಿಕ್ತು. ಹೇಗೆ ಸಿಕ್ತು 5 ವಕ್ತಿನ ನಮಾಜ್? ಇದು ಮಾಡಿದ್ರೆ ನಮ್ಗೆ ಏನು ಪುಣ್ಯ ಸಿಗುತ್ತಿದೆ ಇದು ಗೊತ್ತಿದೆ ನಮ್ಮ ಮುಸಲ್ಮಾನ್ ಜನರಿಗೆ? ಇದನ್ನೇ ಗೊತ್ತಿಲ್ಲ. ನಮಾಜ್ ಐತಿ, ಎಷ್ಟು? 5 ವಕ್ತಿನ ನಮಾಜ್ ಐತಿ. ಅದು ಮಾಡೋರ್ಗೆ ಗೊತ್ತು, ಯಾರು ಮಾಡಿಲ್ಲ ಅವ್ರಿಗೆ ಏನ್ ಗೊತ್ತಿಲ್ಲ. ನಮಾಜ್ ಎಷ್ಟು ರಕಾತ್ ಇದೆ ಅದನ್ನೇ ಗೊತ್ತಿಲ್ಲ ಬಹಳಷ್ಟು ನಮ್ಮ ಮುಸಲ್ಮಾನ್ ಜನರಿಗೆ. ಅಲ್ಲಾಹ್ ಹಿದಾಯತ್ ಕೊಳ್ಳಿ ಅಂತ ಜನರಿಗೆ. ಬೆಳಗ್ಗೆ ನಮಾಜ್ 2 ರಕಾತ್ ನಮಾಜ್ ಸಿಕ್ತು ಹಜರತೆ ಆದಮ್ ಅಲೈಹಿಸ್ಸಲಾಂನಿಂದ. ಪ್ರೀತಿಯ ಸಹೋದರರೇ, ಮಧ್ಯಾಹ್ನ ನಮಾಜ್ ಎಷ್ಟಿದೆ? ಮಧ್ಯಾಹ್ನದಲ್ಲಿ ರಕಾತು, ಮಧ್ಯಾಹ್ನದಲ್ಲಿ ಎಷ್ಟು ರಕಾತ್ ಇದೆ? 12, 12, 4 ರಕಾತ್ ಸುನ್ನತ್, 4 ರಕಾತ್ ಫರ್ಜ್, 2 ರಕಾತ್ ಸುನ್ನತ್, 2 ರಕಾತ್ ನಫೀಲ್. ಹಿಂಗ್ ಮಾತಾಡ್ತಾ ಇದ್ರೆ ನಿಮ್ಮ ನಿದ್ದೆ ದೂರ ಆಗ್ತೈತಿ. ಹಿಂಗ್ ಸ್ವಲ್ಪ ನೀವು ಮಾತಾಡ್ತಿದ್ರೆ ನಿಮ್ಮ ನಿದ್ದೆ ದೂರ ಆಗ್ತೈತಿ. ರೀ ಎಷ್ಟು? 12 ರಕಾತ್ ಇದೆ. ಅದರ ಒಳಗೆ 4 ರಕಾತ್ ಫರ್ಜ್ ಇದೆ. ಎಷ್ಟು? 4 ರಕಾತ್ ಫರ್ಜ್. 4 ರಕಾತ್ ಫರ್ಜ್ ಮಾಡಲೇಬೇಕು. ಈ 4 ರಕಾತ್ ಫರ್ಜ್ ನಮ್ಗೆ ಹೇಗೆ ಸಿಕ್ತು? ಯಾವುದು? ನಬಿನಿಂದ, ಪ್ರವಾದಿ ನಮ್ಗೆ ಸಿಕ್ಕಿದೆ 4 ರಕಾತ್. ಹಜರತೆ ಇಬ್ರಾಹಿಂ ಖಲೀಲುಲ್ಲಾಹ್, ಹಜರತೆ ಇಬ್ರಾಹಿಂ ಅಲೈಹಿಸ್ಸಲಾಂ ಅವ್ರಿಗೆ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಕನಸಿನಲ್ಲಿ ನೋಡಿದ್ರು. ಏನಂತ ಹುಕ್ಮ ಬಂತು? ಇಬ್ರಾಹಿಂ, ನಿನ್ನ ಹೃದಯದ ಬೆಳಗ್ಗೆ ನನ್ನ ಬಾರ್ಗಲ್ಲಿ ಕುರ್ಬಾನಿ ಕೊಡು, ಇಸ್ಮಾಯಿಲ್ಗೆ ನನ್ನ ಬಾರ್ಗಲ್ಲಿ ಸಭೆಯನ್ನು ಮಾಡು, ಕುರ್ಬಾನಿ ಕೊಡು ನಿನ್ನ ಮಗನಿಗೆ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಅದೇ ಕನಸಿನ ಪ್ರಕಾರ ಅಲ್ಲಾಹನ ಹುಕ್ಮಿನ ಪ್ರಕಾರ ಮಾಡಿದ್ರು. ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರಿಗೆ ಕುರ್ಬಾನಿ ಕೊಡಕ್ ತಗೊಂಡು ಹೋದ್ರು. ಅಲ್ಲಾಹ್ ಅಕ್ಬರ್. ತಾಯಿ ಹಾಜರಾ, ತಂದೆ ಇಬ್ರಾಹಿಂ ಬರೀ ಕನಸು ನೋಡಿದ್ದಾರೆ. ಅಲ್ಲಾಹನಿಂದ ಕನಸು ಬಂದಿದೆ, ತನ್ನ ಸ್ವಂತ ಮಗನಿಗೆ ಅಲ್ಲಾಹನಿಗಾಗಿ ಕುರ್ಬಾನಿ ಕೊಡ್ರಿ. ಇವತ್ತು ಸ್ವಂತ ಮಗನ ಬಗ್ಗೆ ಹಂಗೇನಾದ್ರೆ ನಾವು ಕನಸು ನೋಡಿದ್ರೆ, ನಮ್ಮ ಮಕ್ಕಳ ಬಗ್ಗೆ ಹಂಗೇನಾದ್ರೆ ನಾವು ಕನಸು ನೋಡಿದ್ರೆ, ಯಾಕೆ 3 ದಿನ ಕನಸು ಬಂತಪ್ಪ ನನ್ನ ಮಗನ ಬಗ್ಗೆ, ಹೋಗ್ಬೇಕು ಹಜರತ್ ಕಡೆ ಏನಾದ್ರೆ ತಾಯ್ತಾ ಮಾಡ್ಕೊಂಡು ಬರ್ಬೇಕು, ಕೇಳ್ಕೊಂಡ್ ಬರ್ಬೇಕು. ಇದರ ಅರ್ಥ ಇವತ್ತು ನಮ್ಮ ವಿಚಾರ ಇರ್ತೈತಿ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂಗೆ ಮೊದಲನೇ ಸಾರಿ ಕನಸು ಬಂತು, ಇರ್ಲಿ ಬಿಡಿ ಏನಾದ್ರೆ ಬಂದಿರ್ಬೋದು. ಮತ್ತು 2ನೇ ಸಾರಿ ಅದನ್ನೇ ಕನಸು ಬಂತು. 3ನೇ ಸಾರಿ ನೋಡಿದ ನಂತರ ಹಾಯ್, ಇದು ಅಲ್ಲಾಹ್ ನಿಂದನ ಬಂದಿದೆ, ನಾನು ರೆಡಿ ಆಗ್ಬೇಕು, ಮೊದಲಿಗೆ ನನ್ನ ಮಗನ ನಾನು ಸಭಾ ಕೊಡ್ಲೇಬೇಕು. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಹೆಂಡತಿಗೆ ಹೇಳಿದ್ರು, ತಾಯಿ ತನ್ನ ಜೀವಕ್ಕಿಂತ ಜಾಸ್ತಿ ಮಕ್ಕಳಿಗೆ ಪ್ರೀತಿ ಮಾಡುತ್ತ ತಾಯಿ, ನನ್ನ ಜೀವ ಹೋದರೆ ಆಯ್ತು, ಆದ್ರೆ ನನ್ನ ಮಕ್ಕಳು ಸುಖವಾಗಿರ್ಬೇಕು, ನನ್ನ ಮಕ್ಕಳು ಚಲೋ ಇರ್ಬೇಕು, ನನ್ನ ಮಕ್ಕಳು ಏನಾಗಬಾರ್ದು. ತಾಯಿಯ ಪ್ರೀತಿ, ತಾಯಿಯ ಪ್ರೀತಿ. ಆದ್ರೆ ಇದು ಒಂದು ತಾಯಿಯ ಪ್ರೀತಿ ಮೇಲೆ ನಾವು ಹುಚ್ಚರಾಗ್ತೀವಿ. ಈ ತಾಯಿಗಿಂತ ಜಾಸ್ತಿ 70 ತಾಯಿಗಿಂತ ಜಾಸ್ತಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮಗೆ ಪ್ರೀತಿ ಮಾಡಾಕುತ್ತಾನೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮಗೆ ಪ್ರೀತಿಯನ್ನು ಮಾಡುತ್ತಾನೆ. ಪ್ರೀತಿಯ ಸಹೋದರರೇ, ಹಜರತೆ ಹಾಜರಾ ಅವ್ರಿಗೆ ಹಜರತೆ ಇಬ್ರಾಹಿಂ ಅಲೈಹಿಸ್ಸಲಾಂ ಹೇಳಿದ್ರು, ಹಾಜರಾ, ಮಗನ್ಗೆ ರೆಡಿ ಮಾಡು, ದಾವತ್ ನಲ್ಲಿ ಹೋಗ್ಬೇಕು, ಮಗನ್ಗೆ ರೆಡಿ ಮಾಡು, ದಾವತ್ ನಲ್ಲಿ ಹೋಗಬೇಕು. ತಕ್ಷಣ ಹೇಳಿದ್ರೆ, ಹಾಜರಾ, ನಿನ್ನ ಮಗನ್ ನಾನು ಕುರ್ಬಾನಿ ಕೊಡಕ್ ಹೊಂಟಿದ್ದೇನೆ ಹೇಳಿದ್ರೆ ತಾಯಿ ಬಿಡಂಗಿಲ್ಲ, ಯಾವತ್ತು ಬಿಡಂಗಿಲ್ಲ.
ಯಾಕಪ್ಪ, ನನ್ನ ಮಗನಿಗೆ ಈಗ ನೀವು ಕುರ್ಬಾನಿ, ಎಷ್ಟು ವರ್ಷ ಆಗಿದ ನಂತರ ಒಂದು ಮಗು ಹುಟ್ಟಿ ಬಂದಿತ್ತು. ಹಜರತೆ ಹಾಜರಾ ಅಲಿಸ್ಲಾಂ ಅವರಿಗೆ 70 ಇಲ್ಲಾಂದ್ರೆ 80 ವರ್ಷ ಆಗಿತ್ತು. 80 ವರ್ಷ ಆಗಿದ ನಂತರ ಹಜರತೆ ಇಸ್ಮಾಯಿಲ್ ಅಲಿಸ್ಲಾಂ ಅವರು ಹುಟ್ಟಿ ಬಂದಿದ್ರು ಪ್ರಪಂಚದಲ್ಲಿ. 80 ವರ್ಷ ಆಗಿದ ನಂತರ, ಇವತ್ತು ಬರೀ 10 ವರ್ಷ ಆಗಿದ ನಂತರ ಏನಾದ್ರೆ ಮಕ್ಕಳು ಹುಟ್ಟಿ ಬಂದಿಲ್ಲ ಅಂದ್ರೆ ಅಲ್ಲಿ ಅತಿ ಚಾಲು. ಎಲ್ಲೇ 10 ವರ್ಷ ಆಯ್ತು, ಇನ್ನೂವರೆಗೆ ಒಂದು ಮಗು ಇಲ್ಲ ಮನೆ ಒಳಗೆ. ಇಲ್ಲಿ 80 ವರ್ಷ ಆಗಿದೆ, ತಾಳ್ಮೆ ಇದೆ ಅಲ್ಲಾಹನ ಮಾರ್ಗನಲ್ಲಿ. 80 ವರ್ಷ ಆಗಿದ್ದ ನಂತರ ಒಂದು ಮಗು ಸಿಕ್ಕಿದೆ ಅಲ್ಲಾಹನಿಂದ. ಆದ್ರೆ ಆ ಮಗು ಅಲ್ಲಾಹನ ಮಾರ್ಗದಲ್ಲಿ ಕುರ್ಬಾನಿ ಮಾಡಿ ಅಂತ ಹುಕ್ಮ ಬಂದಿದೆ. ಹಜರತೆ ಹಾಜರಾ ಅವ್ರು ಹೇಳಿದ್ರೆ, ಹಾಜರಾ ರೆಡಿ ಮಾಡು, ದಾವತ್ ನಲ್ಲಿ ಹೋಗ್ಬೇಕು. ಈಗ ದಾವತ್ ನಲ್ಲಿ ಹೋಗ್ಬೇಕಂದ್ರೆ ಮಗನ ಕೈ ಹಿಡ್ಕೊಂಡು ದಾವತ್ ನಲ್ಲಿ ಹೋಗ್ಬೇಕಿತ್ತು. ಹಜರತೆ ಇಬ್ರಾಹಿಂ ಅಲೈಹಿಸ್ಸಲಾಂ ಹಗ್ಗ ತಗೊಂಡು ಚೂರಿ ತಗೊಂಡು ಹೊಂಟಿದ್ದಾರೆ. ಹಜರತೆ ಹಾಜರಾ ಅವರು ಹಗ್ಗ ಚೂರಿ ನೋಡಿದ ನಂತರ ವಿಚಾರಣೆ ಮಾಡಿದ್ರು, ದಾವತ್ ನಲ್ಲಿ ಹೋಗಕ್ ಕುಂತಿದಾರ, ಹಗ್ಗದ್ ಮತ್ತು ಚೂರಿದು ಎದಕ್ಕೆ ಅವಶ್ಯಕತೆ ಇದೆ? ದಾವತ್ ನಲ್ಲಿ ಚೂರಿ ಯಾರು ತಗೊಂಡು ಹೋಗಂಗಿಲ್ಲ, ಹಗ್ಗ ಯಾರು ತಗೊಂಡು ಹೋಗೋದಿಲ್ಲ, ಮತ್ತೆ ಇವ್ರು ಎದಕ್ಕೆ ಹೊಂಟಿದಾರ? ಏನಾದ್ರೂ ಕೆಲಸ ಇರಬಹುದು ಬಿಡು ಅಂತ ಹಜರತೆ ಹಾಜರಾ ಅವರು ಸುಮ್ನೆ ಆದ್ರು. ಇಲ್ಲಿ ಹಜರತೆ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಕೈ ಹಿಡಿದು ಹೇಗೆ ಮುಂದೆ ಪ್ರವಾಸ ಸ್ಟಾರ್ಟ್ ಮಾಡಬೇಕು, ತಕ್ಷಣ ದೇವ ಬಂದ. ಅದಕ್ಕೆ ನೋಡ್ರಿ, ನಿಮ್ಮ ಮಕ್ಕಳು ಏನಾದ್ರೆ ಒಳ್ಳೆ ದಾರಿಲಿ ಬರಾಕ್ ಕುಂತಿದಾರಪ್ಪ ಅಂದ್ರೆ ನಿಮ್ಮ ಮಕ್ಕಳ ಮೇಲೆ ಡೈರೆಕ್ಟ್ ಅಟ್ಯಾಕ್ ಮಾಡಂಗಿಲ್ಲ, ತಾಯಿ ತಂದೆ ಮೇಲೆ ದೇವ ಅಟ್ಯಾಕ್ ಮಾಡುತ್ತಾನೆ. ಮೊದ್ಲಿಗೆ ತಾಯಿ ಮೇಲೆ, ನಿನ್ನ ಮಗ ಅಲ್ಲಿ ಹೊಂಟಿದಾನ ಮೊದ್ಲಿಗೆ ನಿಂದರ್ಸು, ಅಲ್ಲೇ ಹೋಗಾಕ್ ಕೊಡ್ಬೇಡ್ರಿ, ಮೊದ್ಲಿಗೆ ದೇವ ಅಟ್ಯಾಕ್ ಮಾಡುತ್ತಾನೆ. ತಾಯಿ ತಂದಿರೋ ಮೊದ್ಲಿಗೆ ನಿಂದ್ರಿಸ್ ಪ್ರಯತ್ನ ಮಾಡ್ತಿರ್ತಾರ. ದೇವ ಮೊದ್ಲಿಗೆ ತಾಯಿ ಕಡೆ ಬಂದ, ತಾಯಿ, ಹಾಜರಾ, ನಿನ್ಗೆ ಗೊತ್ತಿದೆ ನಿನ್ನ ಗಂಡ ಇಬ್ರಾಹಿಂ ನಿನ್ನ ಮಗನಿಗೆ ಎಲ್ಲೇ ಕರ್ಕೊಂಡು ಹೊಂಟಿದ್ದಾನೆ ಗೊತ್ತಿದೆ? ಹಜರತೆ ಹಾಜರಾ ಹೇಳಿದ್ರು, ಹಜರತೆ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ದಾವತ್ಗೆ ಕರ್ಕೊಂಡು ಹೊಂಟಿದ್ದಾರೆ, ಅಲ್ಲಿ ಅವ್ರು ಎಲ್ಲೇ ಕರ್ಕೊಂಡು ಹೋಗ್ಬೇಕು ಬ್ಯಾರೆ ಜಗದಲ್ಲಿ, ಅವ್ರು ದಾವತ್ಗೆ ಕರ್ಕೊಂಡು ಹೊಂಟಿದಾರ ಹಜರತೆ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು. ಪ್ರೀತಿಯ ಸಹೋದರರೇ, ದೇವ ಹೇಳಿದ, ಇಲ್ಲ ದಾವತ್ಗೆ ಹೊಂಟಿಲ್ಲ, ಅವರು ದಾವತ್ಗೆ ಹೋಗಕ್ ಕುಂತಿಲ್ಲ. ಹಜರತೆ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ತನ್ನ ಮಗನಿಗೆ ಇಸ್ಮಾಯಿಲ್ಗೆ ಜಬೆ ಮಾಡಕ್ ಹೊಂಟಿದ್ದಾರೆ, ಏನು ಕುರ್ಬಾನಿ ಕೊಡಕ್ ಹೊಂಟಿದ್ದಾರೆ. ಹಾಜರಾ ಮೊದ್ಲಿಗೆ ನಿಂದರ್ಸು ನಿನ್ನ ಗಂಡನಿಗೆ, ಉಳಿಸ್ಕೊ ನಿನ್ನ ಮಗನಿಗೆ. ಹಜರತೆ ಹಾಜರಾ ಹೇಳಿದ್ರು, ನನ್ನ ಗಂಡ ತನ್ನ ಮಗನಿಗೆ ತನ್ನ ಮಗನಿಗೆ ಸ್ವಂತ ಮರಿ ಏನಾದ್ರೂ ಕೊಲೆ ಮಾಡುತ್ತಾನೆ? ಸಾಧ್ಯ ಇಲ್ಲ. 80 ವರ್ಷ ಆಗಿದ ನಂತರ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಹುಟ್ಟಿ ಬಂದಿದ್ದಾರೆ. ಜೀವಕ್ಕಿಂತ ಜಾಸ್ತಿ ಇಸ್ಮಾಯಿಲ್ ಅಲೈಹಿಸ್ಸಲಾಂಗೆ ಪ್ರೀತಿ ಮಾಡುತ್ತಾರೆ ಅವರು ಹೀಗೆ ಕೊಲೆ ಮಾಡಬೇಕು ತನ್ನ ಕೈನಿಂದ, ನಾನು ಒಪ್ಕೊಳ್ಳೋದಿಲ್ಲ. ಪ್ರೀತಿಯ ಸಹೋದರರೇ, ಮತ್ತು ದೇವ ಹೇಳಿದ, ಹಾಜರಾ ಅವರು ಸ್ವಂತನಿಂದ ಕೊಲೆ ಮಾಡಕ್ ಕುಂತಿಲ್ಲ, ಜಬೆ ಕೊಡಕ್ ಕುಂತಿಲ್ಲ, ಅಲ್ಲಾಹನ ಹುಕ್ಮ ಬಂದಿದೆ. ತಾಯಿ ಇದ್ದರೆ ಇಂತಹ ತಾಯಿ ಇರಬೇಕು. ಅಲ್ಲಾಹನ ಹುಕ್ಮ ಬಂದಿದೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೇಳಿದ್ದಾನೆ, ಇಬ್ರಾಹಿಂ ನಿನ್ನ ಮಗನ್ಗೆ ನನ್ನ ದಾರಿಯಲ್ಲಿ ಕುರ್ಬಾನಿ ಕೊಡು. ಹಜರತೆ ಹಾಜರಾ ಅವರು ಹೇಗೆ ಅಲ್ಲಾಹನ ಅಕ್ಷರ ಕಳಬೇಕಾಗಿತ್ತು. ದೇವಾ, ನೀನು ಇಬ್ಲಿಸ್ ಆಗಿ ನನ್ ಕಡೆ ಬಂದಿದ್ಯಾ, ಮನುಷ್ಯ ಆಗಿ ಬಂದಿಲ್ಲ. ಇದು ಒಂದು ಇಸ್ಮಾಯಿಲ್ ಇಲ್ಲ, ಇಂತಹ 100 ಇಸ್ಮಾಯಿಲ್ ಇದ್ದಾರೆ. ನಾನು ಅಲ್ಲಾಹನ ಮಾರ್ಗದಲ್ಲಿ ಕುರ್ಬಾನಿ ಕೊಡೋದಕ್ಕೆ ರೆಡಿ ಆಗ್ತಿದ್ಯಾ ಅಂತ ಹಜರತೆ ಹಾಜರಾ ಹೇಳಕ್ ಕುಂತಿದ್ದಾರೆ. ಇಂತಹ 100 ಕುರ್ಬಾನಿ ಕೊಡೋದಕ್ಕೆ ನಾನು ರೆಡಿ ಆಗ್ತಿದ್ಯಾ? ಪ್ರೀತಿಯ ಸಹೋದರರೇ, ಹಜರತೆ ಹಾಜರಾ ಏನು ಹೇಳಿದ್ರು? ಅಲ್ಲಾಹನ ಹುಕ್ಮ ಇದೆ, ಅಲ್ಲಾಹನ ಹುಕ್ಮ ಬಂದಿದೆ, ಅಲ್ಲಾಹನಿಂದ ಅನುಮತಿ ಬಂದಿದೆ. ಹಂಗಂದ್ರೆ ಒಂದು ಇಸ್ಮಾಯಿಲ್ ಇಲ್ಲ, 100 ಇಸ್ಮಾಯಿಲ್ ಇದ್ದರೆ ನಾನು ಕುರ್ಬಾನಿ ಕೊಡೋದಕ್ಕೆ ರೆಡಿ ಆಗ್ತಿದ್ದೆ ಅಂತ ಹಜರತೆ ಹಾಜರಾ ಹೇಳಕ್ ಕುಂತಿದ್ದಾರೆ. ತಾಯಿ ಇದ್ದರೆ ಹಾಜರಾ ಹಂಗೆ ಆಗಬೇಕು. ಇವತ್ತು ನಿಮ್ಮ ಮಕ್ಕಳಿಗೆ ಕುರ್ಬಾನಿ ಕೊಡೋದ ಅವಶ್ಯಕತೆ ಇಲ್ಲ, ಬರೀ ನಿಮ್ಮ ಮಕ್ಕಳಿಗೆ ನಮಾಜ್ಗೆ ಕೊಡ್ರಿ ಸಾಕು ಅಷ್ಟೇ, ನಿಮ್ಮ ಮಕ್ಕಳಿಗೆ ಮದರ್ಸೆಗೆ ಕೊಡ್ರಿ ಸಾಕು ಅಷ್ಟೇ, ನಿಮ್ಮ ಮಕ್ಕಳಿಗೆ ಒಳ್ಳೆ ಕೆಲಸ ಕೊಡ್ರಿ ಸಾಕು ಅಷ್ಟೇ. ಎಷ್ಟು ಅರ್ಧ ತಾಸು ಇಲ್ಲ ಅಂದ್ರೆ 10-20 ನಿಮಿಷ ಅಷ್ಟೇ ನಮಾಜ್, 5 ನಿಮಿಷದ ನಮಾಜ್. ಮಕ್ಕಳು ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ನಾವು ಏನ್ ಮಾಡ್ತೀವಿ? ಸಿಟ್ಟು ಮಾಡ್ತೀವಿ. ದುಡ್ದಿದ್ರೆ ಮನೆ ನಡೀತೈತಿ, ನಂಗೆ ಸಿಟ್ಟು ಬರ್ತೈತಿ. ಅದೇ ಸಿಟ್ಟು ಒಂದು ವಕ್ತಿ ನಮಾಜ್ ಬಿಟ್ಟಿದ್ರೆ ನಂಗೆ ಸಿಟ್ಟು ಬರಬೇಕು. ನನ್ನ ಮಗನೇ ಎದಕ್ ನಮಾಜ್ ಬಿಡಾಕ್ ಕುಂತಿದ್ಯಾ? ಬೆಳಗಿನ ನಮಾಜ್ ಎದಕ್ಕೆ ಬಿಟ್ಟಿದ್ಯಾ? ಮಧ್ಯಾಹ್ನ ನಮಾಜ್ ಎದಕ್ಕೆ ಬಿಟ್ಟಿದ್ಯಾ? ಇದ್ರ ಮೇಲೆ ನಂಗೆ ಸಿಟ್ಟು ಬರಾಕ್ ಕುಂತಿಲ್ಲ. ಪ್ರೀತಿಯ ಸಹೋದರರೇ, ಇದು ನಾವು ರೂಢಿ ಮಾಡುವ ಪ್ರಯತ್ನವನ್ನು ಮಾಡಬೇಕು. ಅಲ್ಲಾಹ್ ನಮ್ಮೆಲ್ಲರಿಗೂ ಹಿದಾಯತ್ ಕೊಳ್ಳಿ. ಪ್ರೀತಿಯ ಸಹೋದರರೇ, ಹಜರತೆ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಹಜರತೆ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರ ಕೈಯನ್ನು ಹಿಡ್ಕೊಂಡು ಕಾಡಿನಲ್ಲಿ ಬಂದಿದ್ದ ನಂತರ ಹಜರತೆ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಹೇಳಿದ್ರು, ನನ್ನ ಮಗನ ಇಸ್ಮಾಯಿಲ್, ನಾನು ಇಲ್ಲಿ ದಾವತ್ಗೆ ಕರ್ಕೊಂಡು ಬಂದಿಲ್ಲ, ನಿನ್ಗೆ ನಾನು ಸಭೆ ಮಾಡೋದಕ್ಕೆ ಬಂದಿದ್ದೇನೆ. ಯಾ ಅಪ್ಪಾಜಿ, ನನ್ನಿಂದ ಏನ್ ತಪ್ಪಾಗಿದೆ? ಏಕೆ ಸಭೆ ಮಾಡಕ್ ಕರ್ಕೊಂಡ್ ಬಂದಿದ್ದೀರಾ? ಏಕೆ ನಂಗೆ ಕುರ್ಬಾನಿ ಕೊಡಕ್ ಕುಂತಿದ್ದೀರಾ? ಅಪ್ಪಾಜಿ, ಯಾರ್ದು ಮಾತು ಕೇಳಿ ನೀವು ಈ ರೀತಿ ಕೆಲಸ ಮಾಡಕ್ ಕುಂತಿದ್ದೀರಾ? ಹಜರತೆ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಕೇಳಿದ ನಂತರ ತಂದೆ ಏನ್ ಹೇಳಿದ್ರು ಹಜರತೆ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು, ನನ್ನ ಮಗನೇ, ನಾನು ನಿನ್ಗೆ ನನ್ನ ಸ್ವಂತ ಹೇಗೆ ನಾನು ನಿನ್ಗೆ ಕೊಲೆ ಮಾಡಬೇಕು, ಸಭೆ ಮಾಡಬೇಕು? ನನ್ನ ಸ್ವಂತನಿಂದ ನಾನು ಸಭೆ ಮಾಡಕ್ ಕುಂತಿಲ್ಲ, ಅಲ್ಲಾಹನ ಹುಕ್ಮ ಬಂದಿದೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಿನ್ನ ಕುರ್ಬಾನಿ ಕೇಳಕ್ ಕುಂತಿದ್ದಾರೆ. ಅಲ್ಲಾಹು ಅಕ್ಬರ್. ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರು ಚಿಕ್ಕೋರಿದ್ದಾರೆ. ಅಲ್ಲಾಹು ಅಕ್ಬರ್ ಏನ್ ಹೇಳಿದ್ರು? ಅಪ್ಪಾಜಿ, ಇದು ಒಂದು ದೇಹ ಇಲ್ಲ, ಅಲ್ಲಾಹನ ಹುಕ್ಮ ಇದ್ರೆ ಇಂತಹ 100 ಇಸ್ಮಾಯಿಲ್ ನಾನು ಸಭೆ ಕೊಡೋದಕ್ಕೆ ರೆಡಿ ಆಗಿದ್ದೀನಿ ಅಪ್ಪಾಜಿ ಅಂತ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಹೇಳಕ್ ಕುಂತಿದ್ದಾರೆ. ಪ್ರೀತಿಯ ಸಹೋದರ, ಅಪ್ಪಾಜಿ ಒಂದು ಸಾರಿ ಇಲ್ಲ, 100 ಸಾರಿ ನಾನು ಸಾಯೋದಕ್ಕೆ ರೆಡಿ ಇದ್ದೀನಿ ಅಪ್ಪಾಜಿ, ಅಲ್ಲಾಹನಿಗಾಗಿ
ಅಪ್ಪಾಜಿ ಮೊದಲಿಗೆ ನನ್ಗೆ ಸಭೆಯನ್ನು ಮಾಡಿರಿ. ಅಲ್ಲಾಹ್ ಅಕ್ಬರ್. ತಂದೆ ನೋಡಿದ್ರಿ ಈ ರೀತಿ, ತಾಯಿ ನೋಡಿದ್ರಿ ಈ ರೀತಿ, ಮಗ ನೋಡಿದ್ರಿ ಈ ರೀತಿ. ಅಲ್ಲಾಹ್ ಅಕ್ಬರ್. ಹಜರತ್ ಇಸ್ಮಾಯಿಲ್ ಇಸ್ಲಾಮರಿಗೆ ಮಲಗಿಸ್ತಿದ್ರು. ಮಲಗಿಸಿದ ನಂತರ ಕೈ ಕಾಲು ಕಟ್ಟಿದ್ರು. ಹಜರತ್ ಇಸ್ಮಾಯಿಲ್ ಇಸ್ಲಾಂ ಮುಖ ಎಚ್ಚ ಕಡೆ ಇತ್ತು, ಹಜರತ್ ಇಬ್ರಾಹಿಂ ಅಲೈಹಿಸ್ ಸಲಾಂ ಕಡೆ ಅವ್ರ ಕಡೆ ಮುಖ ಬಂದಿತ್ತು. ಹೇಗೆ ಅವ್ರು ಚೂರಿತ್ತು ಒಂದು ಸಭೆಯನ್ನು ಮಾಡಕ್ ಕುಂತಿದ್ರು. ಹಜರತ್ ಇಸ್ಮಾಯಿಲ್ ಅಲೈಹಿಸ್ ಸಲಾಂ ಮೊದಲು ಹೇಳಿದ್ರು, ಅಪ್ಪಾಜಿ ನಿಂದರಿ. ಏನಾಯ್ತು ಮಗನೇ, ಯಾಕೆ ಇಚ್ಛೆ ಬದಲಾವಣೆ ಮಾಡಿದ್ಯಾ, ಹೇಗೆ ಚೇಂಜ್ ಆಯ್ತು ನಿನ್ನ ಇಚ್ಛೆ? ಹಜರತ್ ಇಸ್ಮಾಯಿಲ್ ಅಲೈಹಿಸ್ ಸಲಾಂ ಹೇಳಿದ್ರು, ಅಪ್ಪಾಜಿ ನನ್ನ ಮುಖ ನಿಮ್ ಕಡೆ ಇದೆ. ನೀವು ಏನಾದ್ರೆ ಸಭಾವನ್ನು ಮಾಡಿದ್ರೆ ನನ್ನ ಮುಖ ನೋಡಿ ನೀವು ಅಳದು ಶುರು ಮಾಡ್ತೀರಾ ಅಪ್ಪಾಜಿ. ನನ್ನ ಮುಖ ನಿಮ್ ಕಡೆ ಬೇಡ ಅಪ್ಪಾಜಿ, ನನ್ನ ಮುಖ ಕಿಬ್ಲಾ ಕಡೆ ಮಾಡ್ರಿ ಅಪ್ಪಾಜಿ. ಸಭಾ ಮಾಡಿದ ನಂತರ ನನ್ನ ಮುಖ ಇಲ್ಲ, ಅಲ್ಲಾಹನ ಪ್ರೀತಿ ನಿಮ್ಗೆ ಕಂಡು ಬರುತ್ತದೆ ಅಪ್ಪಾಜಿ. ಅಪ್ಪಾಜಿ ನನ್ನ ಮುಖ ಕಿಬ್ಲಾ ಕಡೆ ಮಾಡ್ರಿ ಅಪ್ಪಾಜಿ. ಅದಕ್ಕೆ ನಾವು ಪ್ರಾಣಿ ಸಭೆ ಮಾಡೋದು ಮುಂಚೆ ಏನ್ ಮಾಡ್ತೀವಿ, ಕಾಲು ಕಿಬ್ಲಾ ಕಡೆ ಮಾಡ್ತೀವಿ, ಮುಖ ಕಿಬ್ಲಾ ಕಡೆ ಮಾಡಿ ಸಭೆ ಮಾಡ್ತೀವಿ. ಹಜರತ್ ಇಸ್ಮಾಯಿಲ್ ಇಸ್ಲಾಂ ಏನ್ ಹೇಳಿದ್ರು, ಅಪ್ಪಾಜಿ ನನ್ನ ಮುಖ ಕಿಬ್ಲಾ ಕಡೆ ಮಾಡ್ರಿ ಅಪ್ಪಾಜಿ. ಅಲ್ಲಾಹು ಅಕ್ಬರ್. ಹಜರತ್ ಇಬ್ರಾಹಿಂ ಅಲೈಹಿಸ್ ಸಲಾಂ ಕನಸಿನ ಪ್ರಕಾರ, ಅಲ್ಲಾಹನ ಹುಕ್ಮಿನ ಪ್ರಕಾರ ಅವರು ಹೇಗೆ ಚೂರಿ ಎಬಸಿ ಅವ್ರಿಗೆ ಸಭೆ ಮಾಡಕ್ ಹೋಗ ಕುಂತಿದ್ರು. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹುಕ್ಮ ಕೊಟ್ಟ, ಜಿಬ್ರಾಯಿಲ್ ಮೊದಲಿಗೆ ಹೋಗು, ನನ್ನ ಖಲೀಫಾ ನನ್ನ ಇಬ್ರಾಹಿಂ ಮೊದಲಿಗೆ ಸಭೆ ಮಾಡುವ ಇದ್ದಾನೆ, ಸ್ವರ್ಗನಿಂದ ಒಂದು ಏನೋ ಆಕಳ ಅಂತ ಮೊದಲಿಗೆ ಇಡೋ ಹೋಗು. ಹೇಗೆ ಹೇಳಬೇಕಿತ್ತು? ಹಜರತ್ ಜಿಬ್ರಾಯಿಲ್ ಅಲೈಹಿಸ್ ಸಲಾಂ ಸ್ವರ್ಗನಿಂದ ಒಂದು ಆಕಳ ಏನೋ ಒಂದು ಕುರಿಯನ್ನು ತಗೊಂಡು ಬಂದ್ರು. ಅಲ್ಲಾಹು ಅಕ್ಬರ್. ಹಜರತ್ ಇಬ್ರಾಹಿಂ ಅಲೈಹಿಸ್ ಸಲಾಂ ಕಣ್ಣು ಬಂದ್ ಮಾಡಿ ಕೊನೆಯನ್ನು ಜಬಾವನ್ನು ಮಾಡಕ್ ಕುಂತಿದ್ದಾರೆ. ಹೇಗೆ ಜಬಾ ಮಾಡಬೇಕಿತ್ತು? ಹಜರತ್ ಇಸ್ಮಾಯಿಲ್ ಅಲೈಹಿಸ್ ಸಲಾಂ ಜಬಾ ಆಗಿದ್ದಿಲ್ಲ, ಒಂದು ಕುರಿ ಮರಿಯನ್ನು ಜಬಾ ಆಗಿತ್ತು. ಹೇಗೆ ಕಣ್ಣು ತೆಗೆದು ನೋಡುತ್ತಾರೆ, ಹಜರತ್ ಇಸ್ಮಾಯಿಲ್ ಅಲೈಹಿಸ್ ಸಲಾಂ ಪಕ್ಕಕ್ಕೆ ನಿಂತಿದ್ದಾರೆ, ಮುಂದೆ ನೋಡಿದ್ರೆ ಒಂದು ಕುರಿಯನ್ನು ಜಬಾವನ್ನು ಆಗಿದೆ. ಹಜರತ್ ಇಬ್ರಾಹಿಂ ಅಲೈಹಿಸ್ ಸಲಾಂ ಇದು ಹೇಗೆ ನೋಡಬೇಕಿತ್ತು? ಅಲ್ಲಾಹನ ಬಾರ್ಗನಲ್ಲಿ ಎಷ್ಟು ರಕಾತ್ ಸಜ್ದಾ ಮಾಡಿದ್ರು, ಎಷ್ಟು ರಕಾತ್ ನಮಾಜ್ ಮಾಡಿದ್ರು? 4 ರಕಾತ್ ನಮಾಜ್ ಮಾಡಿದ್ರು. 4 ರಕಾತ್ ನಮಾಜ್ ಮಾಡಿದ್ರು. ಕುರ್ಬಾನಿ ಕೊಡೋದಷ್ಟು ಪ್ರತಿಫಲ ಇವತ್ತು ಎಂತಹ ಉಮ್ಮತ್ತಿನ ಜನರಿಗೆ ಸಿಗಾಕುಂತಿದೆ, ರಸೂಲುಲ್ಲಾಹನ ಉಮ್ಮತ್ತಿನ ಜನರಿಗೆ ಸಿಗಾಕುಂತಿದೆ ಪುಣ್ಯ. ಪ್ರೀತಿಯ ಸಹೋದರರೇ, ಐ ಹಬೀಬ್, ಇವತ್ತಿನ ರಾತ್ರಿಯಲ್ಲಿ ನಮ್ಮ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮೇರಾಜ್ ನಲ್ಲಿ ಹೋದ್ರು, ನಮಾಜ್ ಅನ್ನು ತಗೊಂಡು ಬರಕ್ ಕುಂತಿದ್ದಾರೆ. ಬೆಳಗಿನ ನಮಾಜ್ ಹಜರತ್ ಆದಮ್ ಅಲೈಹಿ ಸಲಾಂ ಅವರು ಸಿಕ್ಕರು, ಮತ್ತು ಮಧ್ಯಾಹ್ನ ನಮಾಜ್ ಹೇಗೆ ಸಿಗಬೇಕಿತ್ತು? ಐ ಮುಹಮ್ಮದ್, ಐ ನನ್ನ ಹಬೀಬ್, ನಿಮ್ಮ ಉಮ್ಮತ್ತಿನ ಜನರೊಳಗೆ ಯಾರಾದ್ರೆ ಮಧ್ಯಾಹ್ನ ನಮಾಜವನ್ನು ಮಾಡಿದ್ರೆ, 4 ರಕಾತ್ ಫರ್ಜ್ ಮಾಡಿದ್ರೆ, ಹೇಗೆ ಇಬ್ರಾಹಿಂ ಅಲೈಹಿಸ್ ಸಲಾಂ ಅವರು ತನ್ನ ಮಗನಿಗೆ ಕುರ್ಬಾನಿ ಕೊಡೋದಕ್ಕೆ ರೆಡಿ ಆಗಿದ್ರು, ಅದೇ ಪ್ರತಿಫಲ ನಿಮ್ಮ ಉಮ್ಮತ್ತಿನ ಜನರಿಗೆ ಮಧ್ಯಾಹ್ನ ನಮಾಜ್ ಮಾಡಿರುವ ಜನರಿಗೆ ಈ ಪ್ರತಿಫಲವನ್ನು ಕೊಡುತ್ತೇನೆ ಹಬೀಬ್ ಅಂತ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹಾಕೊಂಡಿದ್ದಾನೆ. ಯಾರು ಮಧ್ಯಾಹ್ನ ಝೋಹರ್ ನಮಾಜ್ ಅನ್ನು ಮಾಡುತ್ತಾರೆ, ಇಬ್ರಾಹಿಂ ಅಲೈಹಿಸ್ ಸಲಾಂ ಮತ್ತು ಇಸ್ಮಾಯಿಲ್ ಅಲೈಹಿಸ್ ಸಲಾಂ ಅವರು ಪುಣ್ಯ ಮತ್ತು ಪ್ರತಿಫಲವನ್ನು ಪಡ್ಕೊಳ್ತಾರೆ. ಪ್ರೀತಿಯ ಸಹೋದರರೇ, ಮಧ್ಯಾಹ್ನ ನಮಾಜ್ ಹಜರತ್ ಇಬ್ರಾಹಿಂ ಅಲೈಹಿಸ್ ಸಲಾಂ ಅವರಿಂದ ನಮ್ಗೆ ಸಿಕ್ತು. ಈಗ ಬಂತು ಯಾವುದು ನಮಾಜ್? ಅಸರ್. ಅಸರ್ ನಲ್ಲಿ ಎಷ್ಟು ರಕಾತ್ ಇದೆ? ಎಷ್ಟು? 8 ರಕಾತ್. 4 ರಕಾತ್ ಸುನ್ನತ್ ಮತ್ತು 4 ರಕಾತ್ ಫರ್ಜ್. ಈ 8 ರಕಾತ್ ನಮ್ಗೆ ಹೇಗೆ ಸಿಕ್ತು? ಇನ್ನೊಬ್ರು ಅಲ್ಲಾಹನ ಪ್ರವಾದಿಯವರು ಬಂದು ಹೋಗಿದ್ದಾರೆ, ಹಜರತೆ ಉಜೈರ್ ಅಲೈಹಿಸ್ ಸಲಾಂ. ಯಾರು? ಹಜರತೆ ಉಜೈರ್ ಅಲೈಹಿಸ್ ಸಲಾಂ. ಹಜರತೆ ಉಜೈರ್ ಅಲೈಹಿಸ್ ಸಲಾಂ ಅವರು ಒಂದು ಪ್ರವಾಸನ ಹೋಗ ಕುಂತಿದ್ರು. ಹೋಗ್ತಾ ಹೋಗ್ತಾ ಒಂದು ಪ್ರಾಣಿದು ಎಲಬನ್ನು ನೋಡಿದ್ರು. ಆ ಎಲಬುಗಳಿಗೆ ನೋಡಿದ ನಂತರ ಹಜರತ್ ಉಜೈರ್ ಅಲೈಹಿಸ್ ಸಲಾಂ ಅಲ್ಲಾಹನ ಬಾರಿ ಮುಖ ಮಾಡಿ ಪ್ರಶ್ನೆ ಮಾಡಿದ್ರು, ಯಾ ಅಲ್ಲಾ, ಜೀವನ ನಿನ್ನೆ ಕೊಡ್ತೀಯಾ, ಸಾವು ನಿನ್ನೆ ಕೊಡ್ತೀಯಾ? ಯಾ ಅಲ್ಲಾ, ಸತ್ತಿದು ಜನರಿಗೆ ಮತ್ತು ಸತ್ತಿದು ಪ್ರಾಣಿಗೆ ನೀ ಹೇಗೆ ಜೀವಿತ ಮಾಡ್ತೀಯ ಅಲ್ವಾ? ಹೇಗೆ ಅದರ ಒಳಗೆ ನೀ ಜೀವ ಹಾಕ್ತೀಯಾ ಯಾ ಅಲ್ವಾ? ಹೇಗೆ ಅವ್ರಿಗೆ ಜೀವಿತ ಮಾಡ್ತೀಯ ಯಾ ಅಲ್ಲಾ ಅಂತ ಅಲ್ಲಾಹನ ಬಾರಿ ಹಜರತ್ ಉಜೈರ್ ಅಲೈಹಿಸ್ ಸಲಾಂ ಪ್ರಶ್ನೆ ಮಾಡಿದ್ರು. ಹಜರತ್ ಉಜೈರ್ ಅಲೈಹಿಸ್ ಸಲಾಂ ಪ್ರಶ್ನೆ ಮಾಡಿದ ನಂತರ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹಜರತ್ ಉಜೈರ್ ಅಲೈಹಿಸ್ ಸಲಾಂ ಅವರಿಗೆ ಮಲಗಿಸಿದ್ದ. ಐ ಉಜೈರ್, ಮಲಗಿ ಬಿಡ್ರಿ, ನೀವು ಆರಾಮ್ ಮಾಡ್ರಿ ನೀವು. ಅಲ್ಲಾಹು ಅಕ್ಬರ್. ಹಜರತ್ ಉಜೈರ್ ಅಲೈಹಿಸ್ ಸಲಾಂ ಅವರು ಮಲಗಿದ್ರು. 1 ತಾಸು, 2 ತಾಸು, 1 ದಿನ, 5 ದಿನ, 1 ವಾರ, 1 ತಿಂಗಳ, 1 ವರ್ಷ ಇಲ್ಲ, 100 ವರ್ಷ ತನಕ ಹಜರತ್ ಉಜೈರ್ ಅಲೈಹಿಸ್ ಸಲಾಂ ಅವರು ಮಲಗಿದ್ರು. ಎಷ್ಟು ವರ್ಷ? 100 ವರ್ಷ ತನಕ ಮಲಗಿದ್ರು ಹಜರತ್ ಉಜೈರ್ ಅಲೈಹಿಸ್ ಸಲಾಂ ಅವರು. ಪ್ರಶ್ನೆ ಮಾಡಿದ್ದಾರೆ, ಯಾ ಅಲ್ಲಾ, ಸತ್ತಿದ್ದು ಪ್ರಾಣಿಗೆ ಹೇಗೆ ಜೀವಿತ ಮಾಡ್ತೀಯ, ಅವ್ರ ಒಳಗೆ ಹೇಗೆ ಜೀವನ ಹಾಕ್ತೀಯ ಯಾ ಅಲ್ಲಾ, ನಾನ್ ನೋಡ್ಬೇಕು ಯಾ ಅಲ್ಲಾ. ಹಜರತ್ ಉಜೈರ್ ಅಲೈಹಿಸ್ ಸಲಾಂ ಅವರು ಮಲಗಿದ್ರು. 100 ವರ್ಷ ಆಗಿದ ನಂತರ ಎಚ್ಚರಾಗಿದ್ದಾರೆ. ಹೇಳಿದ ನಂತರ ಕಣ್ಣು ತಗೋ ಈ ರೀತಿ ಒರೆಸ್ಕೊಂತಾರೆ, ನೋಡುತ್ತಾರೆ, ಯಾ ಅಲ್ಲಾ, ಏನದು ಎಲ್ಲಾ ಬದಲಾವಣೆ ಆಗಿದೆ. ಐ ಉಜೈರ್, ಎಷ್ಟು ತಾಸು ನೀವು ಮಲಗಿದೀಯಾ? ಅಲ್ಲ, ಈಗ ನಾನು ಅರ್ಧ ತಾಸು ಇಲ್ಲ ಅಂದ್ರೆ 20-30 ನಿಮಿಷ ನಾನು ಮಲಗಿರಬಹುದು. ಆ ರೀತಿ ನಂಗೆ ಕಾಣಕ್ ಕುಂತಿದೆ. 100 ವರ್ಷ ಮಲಗಿದ್ದಾರೆ. 100 ವರ್ಷ ಆಗಿದ ನಂತರ ಎದ್ದೇಳಿ ಏನ್ ಮಾಡ್ತಾರೆ, ಯಾ ಅಲ್ಲಾ, ಅರ್ಧ ತಾಸು ಏನಾದ್ರೆ ಮಲಗಿರಬಹುದು ನಾನು, ಆ ರೀತಿ ಕಾಣಕ್ ಕುಂತಿದೆ. ಇಲ್ಲ ಉಜೈರ್, 100 ವರ್ಷ ನೀವು ಮಲಗಿದೀಯಾ. 100 ವರ್ಷ ಆಗಿದ ನಂತರ ನೀ ಎಚ್ಚರಾಗಿದೆಯಾ ಉಜೈರ್. ಇದು ಹೇಗೆ ಹಜರತ್ ಉಜೈರ್ ಅಲೈಹಿಸ್ ಸಲಾಂ ಅವರು ತನ್ನ ದೇಹ ಮತ್ತು ಊರಿಗೆ ನೋಡ್ಬೇಕಿತ್ತು. ಯಾ ಅಲ್ಲಾ,
100 ವರ್ಷ ಮುಂಚೆ ನಮ್ಮ ಊರು ಏನಿತ್ತು, 100 ವರ್ಷ ಆಗಿದ ನಂತರ ಆ ಊರು ಆ ರೀತಿ ಇಲ್ಲ, ಎಲ್ಲಾ ಬದಲಾವಣೆ ಕಾಣಕ್ ಕುಂತಿದೆ. ಇದು ಹೇಗೆ ನೋಡ್ಬೇಕು? ಯಾ ಅಲ್ಲ, ನೀನೇ ಜೀವನ ಕೊಡ್ತೀಯ, ನೀನೇ ಸಾವು ಕೊಡ್ತೀಯ, ನಾನು ನಂಬಿದ್ದೀನಿ ಅಲ್ಲ. ಒಕ್ಕೊಂದು ಹಜರತಿ ಉಜೈರ್ ಅಲೈಹಿಸ್ ಸಲಾಂ ಏನು ಮಾಡಿದ್ರು? ತಕ್ಷಣ 4 ರಕಾತ್ ನಮಾಜ್ ಒಂದು ಮಾಡಿದ್ರು ಹಜರತಿ ಉಜೈರ್ ಅಲೈಹಿಸ್ ಸಲಾಮರು. ಎಷ್ಟು? 4 ರಕಾತ್ ನಮಾಜ್ ಒಂದು ಮಾಡಿದ್ರು ಹಜರತಿ ಉಜೈರ್ ಅಲೈಹಿಸ್ ಸಲಾಮರು. ಪ್ರೀತಿಯ ಸಹೋದರರೇ, ಯಾರು ಅಸರ್ ನಮಾಜ್ ಮಾಡುತ್ತಾರೆ, ಯಾರು ಅಸರ್ ನಮಾಜ್ 4 ರಕಾತ್ ನಮಾಜ್ ಅನ್ನು ಮಾಡುತ್ತಾರೆ, ಐ ಹಬೀಬ್, ಇವತ್ತು ಮೇರಾಜ್ ನಲ್ಲಿ ನೀವು ನನ್ನ ಕಡೆ ಬಂದಿದ್ದೀರಾ. ಯಾರು ನಿಮ್ಮ ಉಮ್ಮತ್ತಿನ ಜನರ ಒಳಗೆ ಈ 4 ರಕಾತ್ ಅಸರಿನ ಮಾಡುತ್ತಾರೆ, ನಿಮ್ಮ ಉಮ್ಮತ್ತಿನ ಜನರಿಗೆ ಹಜರತ್ ಉಜೈರ್ ಅವರಿಗೆ ನಾನು ಯಾವ ರೀತಿ ಪ್ರತಿಫಲ ಕೊಟ್ಟಿದ್ದೇನೆ 100 ವರ್ಷದ್ದು, ಅದೇ ಪ್ರತಿಫಲ ನಿಮ್ಮ ಉಮ್ಮತ್ತಿನ ಜನರಿಗೆ ನಾನು ಕೊಡುತ್ತೇನೆ ಅಂತ ಅಲ್ಲಾಹ್ ರಬ್ಬಿ ಹೇಳಕೊಂಡಿದ್ದಾನೆ. ಅಸರ್ ನಮಾಜ್ ಮಾಡಿದ್ರೆ 100 ವರ್ಷದ ಪ್ರತಿಫಲ ನಮ್ಗೆ ಸಿಗಾಕುಂತಿದೆ. ಆದರೆ ನಮ್ಮೊಳಗೆ ವಿಶ್ವಾಸನೇ ಇಲ್ಲ. ಮೊದಲೇ ಮಾತು, ನಾವು ನಮಾಜ್ ಬಿಡೋದು ಇಂತಹ ಒಳ್ಳೆಯವಾದ ಮಾತುಗಳಿಗೆ ಹದೀಸಿನಿಂದ ಕುರಾನಿ ಮಸ್ಜಿದ್ ನಾವು ಕೇಳಿದ ನಂತರ ಏಕೆ ನಾವು ಫಾಲೋ ಮಾಡಕ್ ಕುಂತಿಲ್ಲ, ಏಕೆ ನಾವು ನಡ್ಕೊಂಡು ಹೋಗಕ್ ಕುಂತಿಲ್ಲ? ಕಾರಣ ಏಕೆ? ವಿಶ್ವಾಸ ಕಡಿಮೆ ಇದೆ, ಈಮಾನ್ ಕಡಿಮೆ ಇದೆ, ವಿಶ್ವಾಸ ಬಹಳ ಕಡಿಮೆ ಆಗಿದೆ. ಅದಕ್ಕೆ ನಾವು ನಮಾಜ್ನ ದೂರ ಹೋಗ್ತಿದ್ದೀವಿ. ಅಲ್ಲಾ ನಮ್ಮೆಲ್ಲರಿಗೆ ನಮಾಜ್ ಮಾಡೋ ಸಹಾಯತನಿಗೆ ತೌಫೀಕನ್ನು ಕೊಡಲಿ. ಪ್ರೀತಿಯ ಸಹೋದರರೇ, ಇದು ಅಸರ್ ನಮಾಜ್ ಹಜರತ್ ಉಜೈರ್ ಅಲೈಹಿಸ್ ಸಲಾಂ ನಿಂದ ಸಿಕ್ತು. ಈಗ ಉಳಿತು ಯಾವುದು? ಮಗ್ರೀಬ್. ಮಗ್ರೀಬ್ ನಲ್ಲಿ ಎಷ್ಟು ರಕಾತ್ ಇದೆ? ಎಷ್ಟು ರಕಾತ್? 7 ರಕಾತ್. ಮೊದಲೇ ರಕಾತ್ ಎಷ್ಟಿದೆ? 3 ರಕಾತ್ ಫರ್ಜ್, 2 ರಕಾತ್ ಸುನ್ನತ್ ಮತ್ತು 2 ರಕಾತ್ ನಫೀಲ್. ಇದು 3 ರಕಾತ್ ಫರ್ಜ್ ನಮ್ಗೆ ಯಾವ ರೀತಿ ಸಿಕ್ಕಿದೆ? ಹೇಗೆ ನಮ್ಗೆ ಇದು 3 ರಕಾತ್ ಫರ್ಜ್ ಸಿಕ್ಕಿದೆ? ಹಜರತೆ ಒಬ್ರು ಪ್ರವಾದಿಯವರು, ಅಲ್ಲಾಹನ ಪ್ರವಾದಿಯರು ಬಂದಿದ್ದಾರೆ. ಹಜರತೆ ಅಯ್ಯೂಬ್ ಅಲೈಹಿಸ್ ಸಲಾಂ. ಯಾರು? ಹಜರತೆ ಅಯ್ಯೂಬ್ ಅಲೈಹಿಸ್ ಸಲಾಂ. ಹಜರತೆ ಅಯ್ಯೂಬ್ ಅಲೈಹಿಸ್ ಸಲಾಂ ಅವರು ಒಂದು ತಪ್ಪನ್ನು ಮಾಡಿದ್ರು. ಅವ್ರ ಮೇಲೆ ಒಂದು ಏನು ರೋಗ, ಅನಾರೋಗ್ಯ ಆಗಿದ್ರು. ಅವರು ಇಡೀ ದೇಹ ಉದುರಾ ಕುಂತಿದೆ, ಇಡೀ ಚರ್ಮ ಒದರಿ ತಳಗಿ ಕುಂತಿದೆ. ಹೆಂತಿನಿಂದ ಒಂದು ತಪ್ಪಾಗಿದ್ದ ನಂತರ ಅವರು ಹೆಂತಿ ಹೇಳಿದ್ರು ಹಜರತೆ ಅಯ್ಯೂಬ್ ಅಲೈಹಿಸ್ ಸಲಾಂ ಅವರು. ಹೆಂತಿ ಬೀಬಿ ರಹಮತ್. ಅವ್ರ ಹೆಂತಿ ಹೆಸರೇನಿತ್ತು? ಬೀಬಿ ರಹಮತ್ ಅಂತಿತ್ತು. ಬೀಬಿ ರಹಮತ್ ಹೆಂತಿ ಇದ್ರೆ ಇಂತಹ ಹೆಂತಿ ಇರ್ಬೇಕು. ಗಂಡನ ದೇಹನಿಂದ ಇಡೀ ದೇಹ ಉದರಿ ತಳಗಿ ಕುಂತಿದೆ, ಇಡೀ ಚರ್ಮ. ಅಂತಹ ಅನಾರೋಗ್ಯ ಆಗಿದ್ದಾರೆ. ಏನಾದ್ರೆ ಕೆಬ್ರಿದ್ರೆ ಆ ಉಗುರಿನ ಜೊತೆ ಚರ್ಮ ಬರ್ತಿತ್ತು. ಆ ರೀತಿ ಹಜರತೆ ಅಯ್ಯೂಬ್ ಅಲೈಹಿಸ್ ಸಲಾಂ ಅವರಿಗೆ ರೋಗವನ್ನು ಬಂದಿತ್ತು. ಆದ್ರೆ ಈ ಹೆಂತಿ ಗಂಡನಿಗೆ ಬಿಟ್ಟು ದೂರ ಆಗಿದ್ದಿಲ್ಲ. ಏನಾರಾಗ್ಲಿ ನನ್ನ ಗಂಡನ ಜೊತೆ ನಾನು ಇದ್ದೇ ಇರುತ್ತೇನೆ. ಗಂಡನ ಪರಿಸ್ಥಿತಿ ನೋಡಿ ಹೆಂತಿ ಹಜರತೆ ಬೀಬಿ ರಹಮತ್ ಅವರು ಏನು ಪ್ಯಾಟಿಯಲ್ಲಿ ಅಡ್ಡಾಡ್ತಿದ್ರು. ಯಾರಾದ್ರೆ ದೊಡ್ಡವಾದ ಡಾಕ್ಟರ್ ಸಿಕ್ಕಿದ್ರೆ ಸಾಕು, ನನ್ನ ಗಂಡನಿಗೆ ನಾನು ಸರಿಯಾಗಿ ನಾನು ಏನೋ ಅವ್ರಿಗೆ ಔಷಧಿ ಕೊಟ್ಟು ನಾನು ಸರಿ ಮಾಡ್ಬೇಕು. ಅವ್ರಿಗೆ ಹಾಕಿಮ್ ಸಿಕ್ಕಿದ್ರೆ ಸಾಕು, ದೇವ ರೂಪ ತಗೊಂಡು ಬಂದ, ನಾನು ನಿನ್ನ ಗಂಡನಿಗೆ ಸರಿ ಮಾಡುತ್ತೇನೆ, ಆದ್ರೆ ಒಂದು ಕೆಲಸ ಮಾಡಬೇಕು, ನನ್ನ ಹೆಸರಿಂದ ಒಂದು ಪ್ರಾಣಿ ಸಭಾ ಮಾಡಬೇಕು, ಅವರು ಸರಿಯಾಗಿದ್ದ ನಂತರ ನನ್ನ ಮುಂದೆ ನೀವು ಒಂದು ಸಜ್ದಾ ಮಾಡಬೇಕು. ಇದು ದೇವ ಬಂದು ಹೇಳಕ್ ಕುಂತಿದ್ದಾನೆ. ಇವತ್ತು ಅದೇ ರೀತಿ ದೇವನ ರೂಪ ತಗೊಂಡು ಬಹಳಷ್ಟು ನಮ್ಮ ಜನರು ಸಮೀಪ ಬರಾಕ್ ಕುಂತಿದ್ದಾರೆ. ನಾವು ಸತ್ಯ ವಿಶ್ವಾಸಿಗಳು ಇವತ್ತಾಗಿಲ್ಲ. ಇವತ್ತು ನಮ್ಮ ಈಮಾನ್ ಇಷ್ಟು ನಾವು ಕಡಿಮೆ ಮಾಡ್ಕೊಂಡ್ ಬಿಟ್ಟಿದೀವಿ. ನಮ್ಮ ಇಸ್ಲಾಂ ದಾರಿ ಬಿಟ್ಟು ನಾವು ಬೇರೆ ತಪ್ಪು ದಾರಿ ಹೋಗ್ತಿದ್ವಿ. ಮುನಾಫಿಕ್ ಮತ್ತು ಕಾಫಿರ ದಾರಿ ಒಳಗೆ ನಾವು ಹೋಗ್ತಿದ್ವಿ. ಇವತ್ತು ನಮ್ಮ ಮುಸಲ್ಮಾನ್ ಜನರ ಪರಿಸ್ಥಿತಿ, ಅಲ್ಲಿ ಹೋಗೋದು ಶಿರ್ಕ್ ಇದೆ, ಅಲ್ಲಿ ಹೋಗೋದು ಏನು ದೊಡ್ಡವಾದ ಪಾಪ ಇದೆ. ಅಂತಹ ಜಗದಲ್ಲಿ ನಾವು ಹೋಗಿ ಬರಾಕ್ ಕುಂತಿದ್ವಿ. ಕಾರಣ ಏಕೆ? ನಮ್ಮ ವಿಶ್ವಾಸ ಬಹಳ ಕಡಿಮೆ ಆಗಿದೆ. ಅಲ್ಲಾಹನ ಭಯ ನಮ್ಮ ಒಳಗೆ ಬಹಳ ಕಡಿಮೆ ಆಗಿದೆ. ಹಜರತ್ ಅಯ್ಯೂಬ್ ಅಲೈಹಿಸ್ ಸಲಾಂ ಅವರು ಮನೇಲಿ ಇದ್ದಾರೆ. ಬೀಬಿ ರಹಮತ್ ಅವರು ಡಾಕ್ಟರ್ ಹಕೀಮ್ ಅವರಿಗೆ ಮನೇಲಿ ಕರ್ಕೊಂಡು ಬಂದಿದ್ದ ನಂತರ ಹಜರತ್ ಅಯ್ಯೂಬ್ ಅಲೈಹಿಸ್ ಸಲಾಂ ಹೇಳಿದ್ರು, ನಾನು ಡಾಕ್ಟರ್ ಕರ್ಕೊಂಡು ಬಂದಿದ್ದೇನೆ, ಮೊದ್ಲಿಗೆ ನೀವು ಸರಿ ಆಗ್ತೀರಾ? ಯಾರಿಗೆ ಕರ್ಕೊಂಡು ಬಂದಿದ್ಯಾ? ಅವ್ರು ಏನ್ ಕೇಳಿದ್ದಾರೆ? ದುಡ್ಡವನ್ನು ಎಷ್ಟು ಕೇಳಿದ್ದಾರೆ? ಹಜರತ್ ಬೀಬಿ ರಹಮತ್ ಹೇಳಿದ್ರು, ಇಲ್ಲ, ದುಡ್ಡು ಏನ್ ಕೇಳಿಲ್ಲ, ಅವ್ರ ಹೆಸರಿಂದ ಒಂದು ಪ್ರಾಣಿ ಸಭಾ ಮಾಡ್ಬೇಕಂತೆ ಮತ್ತು ಅವ್ರ ಹೆಸರಿಂದ ಒಂದು ಸಜ್ದಾ ಮಾಡ್ಬೇಕಂತೆ. ಹಜರತ್ ಅಯ್ಯೂಬ್ ಅಲೈಹಿಸ್ ಸಲಾಂ ಅವರು ಇದು ಹೇಗೆ ಕೇಳಬೇಕಿತ್ತು? ಒದರಿ ಹೇಳಿದ್ರು, ನೀನು ಡಾಕ್ಟರ್ಗೆ ಕರ್ಕೊಂಡ್ ಬಂದಿಲ್ಲ, ದೇವನ್ಗೆ ಕರ್ಕೊಂಡ್ ಬಂದಿದ್ಯಾ? ನಾನು ಮೊದ್ಲಿಗೆ ಸರಿ ಆಗಿದ್ರೆ 100 ಕೋಡ ಅಂದ್ರೆ ಚರ್ಮದು ಬಾರ್ಕಲ್ ತಗೊಂಡು ಮೊದ್ಲಿಗೆ ನಾನು ನಿನ್ಗೆ ಹೊಡಿತೀನಿ ಅಂತ ಹಜರತ್ ಅಯ್ಯೂಬ್ ಅಲೈಹಿಸ್ ಸಲಾಂ ಎಂತ ಹೇಳಿದ್ರು. ಹಾಗೆ ಹೇಳಿಲ್ಲ, ಅಲ್ಲಾಹನ ವಚನ ತಗೊಂಡು ಹೇಳಿದ್ರು. ಅಲ್ಲಾಹನ ವಚನ ತಗೊಂಡು ನಾನು ಹೇಳಕ್ ಕುಂತಿದ್ದೇನೆ, ನಾನು ಸರಿಯಾಗಿದ್ರೆ ಮೊದ್ಲಿಗೆ 100 ಬಾರ್ಕುನಿಂದ ನಾನು ಮೊದ್ಲಿಗೆ ನಿನ್ಗೆ ಹೊಡಿತೀನಿ. ಇದು ಹೇಗೆ ಹೇಗಿತ್ತು? ಹಜರತ್ ಬೀಬಿ ರಹಮತ್ ಅವರು ಅಳ್ಕೊಂತ ಹೊರಗಡೆ ಬಂದ್ರು. ಹಜರತ್ ಅಯ್ಯೂಬ್ ಅಲೈಹಿಸ್ ಸಲಾಂ ಹೇಳಿದ್ರು, ಮೊದ್ಲಿಗೆ ನನ್ನಿಂದ ದೂರ ಆಗು, ನನ್ನ ಕಡೆ ಸಮೀಪ ಬರಾಕ್ ಹೋಗ್ಬೇಡ. ಪ್ರೀತಿಯ ಸಹೋದರರೇ, ಹಜರತ್ ಅಯ್ಯೂಬ್ ಅಲೈಹಿಸ್ ಸಲಾಂ ಅವರು ಅಲ್ಲಾಹನ ಬಾರಿ ದುವಾ ಮಾಡಿದ ನಂತರ ಹೇಗೆ ಸರಿ ಆಗಿದ್ದ ನಂತರ ಹಜರತ್ ಅಯ್ಯೂಬ್ ಅಲೈಹಿಸ್ ಸಲಾಂ ಏನ್ ಮಾಡಿದ್ರು?
ತಕ್ಷಣ ನಮಾಜ್ ಸಜ್ದಾನಲ್ಲಿ ಹೋದ್ರು. 1 ರಕಾತ್ ಆಯ್ತು, 2 ರಕಾತ್ ಆಯ್ತು, 3 ರಕಾತ್ ಆಯ್ತು. 4ನೇ ರಕಾತ್ಗೆ ಎದ್ದೇಳಕ್ ಕುಂತಿದ್ರು, ಆದ್ರೆ ಎದ್ದೇಳಕ್ ಬರಾಕ್ ಕುಂತಿದ್ದಿಲ್ಲ. ಅಲ್ಲಾ ರಬ್ಬುಲ್ ಇಜ್ಜತ್ ಹುಕ್ಮ ಕೊಟ್ಟ, ಅಯ್ಯೋ ಎದ್ದೇಳಕ್ ಹೋಗ್ಬೇಡ, 3 ರಕಾತ್ ನಿನ್ಗೆ ಸಾಕಾಗಿದೆ, 3 ರಕಾತ್ ಸಾಕು. ಅಯ್ಯೋ, ಯಾರು 3 ರಕಾತ್ ಮಾಡುತ್ತಾರೆ ಆ ಜನರಿಗೆ 3 ರಕಾತಿನ ಪ್ರತಿಫಲ ಇಲ್ಲ, 4 ರಕಾತಿನ ಪ್ರತಿಫಲ ಆ ಜನರಿಗೆ ನಾನು ಕೊಡುತ್ತೇನೆ ಅಂತ ಅಲ್ಲಾ ರಬ್ಬುಲ್ ಇಜ್ಜತ್ ಹೇಳಕ್ ಕುಂತಿದ್ದಾನೆ. ಪ್ರೀತಿಯ ಸಹೋದರರೇ, ಅಲ್ಲಾಹು ಅಕ್ಬರ್. ಇಲ್ಲಿ ವಚನ ಏನಿತ್ತು? 100 ಬಾರ್ಕುಲ್, 100 ಸಾರಿ ಬಾರ್ಕುಲ್ ತಗೊಂಡು ಹೊಡಿತೀನಿ ಚರ್ಮದು. ಇವತ್ತು ನಾವು ವಚನ ಮಾಡ್ತೀವಿ, कसम जिसे कसम बोला जाता, अम्मा की कसम, बाबा की कसम, दादा की कसम. हाँ, हमारी कसम ऐसी कसम, अम्मा की कसम खा बोल तो मार तुम देख, अब्बा की कसम खा मार तुम देख, अम्मा अब्बा की कसम ನಡಿಂಗಿಲ್ಲ. ಹಾ ರೀ, ಇದು ಎಲ್ಲ ಸುಳ್ಳಿದು. ಒಂದೇ ಕಸಂ, ಅಲ್ಲಾಹನ ಕಸಂ. ಯಾರು ಅಲ್ಲಾಹನ ಮೇಲೆ ವಚನ ಮಾಡಿದ್ರು ಆ ವ್ಯಕ್ತಿ ಏನಾದ್ರೂ ನಿಜವಾಗಿನ ಸುಳ್ಳು ಹೇಳಿದಾರೆ ಅಂದ್ರೆ ಆ ಶಿಕ್ಷೆ ಪಡ್ಕೊಳ್ತಾನೆ ಆ ವ್ಯಕ್ತಿ. ವಚನ ಮಾಡಿ ನೀವು ಆ ರೀತಿ ಕೆಲಸ ಮಾಡ್ತೀನಿ ಅಂದಿದ್ರೆ ಆ ಕೆಲಸ ಮಾಡಿ ತೋರಿಸೋ ಪ್ರಯತ್ನ ಮಾಡಬೇಕು. ಹಂಗೇನಾದ್ರೆ ಜನರು ಇಲ್ಲ, ಅಪ್ಪನ ಕಸಂ, ದರ್ಗಾದು ಕಸಂ, ಮಹಬೂಬ್ ಸುಬಹಾನಿದು ಕಸಂ, ದೂದ್ ನಾನಾದು ಕಸಂ, ಚಮನ್ ಶಾ ವಲಿದು ಕಸಂ, ಈ ಕಸಂ ಗಿಸಂ ನಡಿಂಗಿಲ್ಲ. ನಮ್ಮ ಮೊದಲಿಗೆ ನೆನಪಿಟ್ಕೋರಿ ಎಲ್ಲಾರು ನೀವು. ಒಂದೇ ಕಸಂ, ಏನು? ಅಲ್ಲಾಹನ ಕಸಂ. ಯಾರು ಅಲ್ಲಾಹನ ಮೇಲೆ ವಚನ ಮಾಡಿದ್ರು, ಈ ವಚನ ಮಾಡಿದ್ರೆ ನಾವು ಮಾತ್ ಬಂದಾಗ್ಲೇಬೇಕಲ್ಲಿ. ಅಲ್ಲಾಹನೇ ವಚನ ತಗೊಂಡು ಹೇಳಾಕುಂತೇನೆ ಅಂದ್ರೆ ಆ ವ್ಯಕ್ತಿ ಅದೇ ಪ್ರಕಾರ ಏನಾದ್ರೆ ಸರಿ ಮಾಡಿದಾರ ಅಂದ್ರೆ ಹಕೀಕತ್ ಕಬೂಲ್ ಆಗ್ತೈತಿ. ಆ ರೀತಿ ಮಾಡಿಲ್ಲ ಅಂದ್ರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಆ ವ್ಯಕ್ತಿಗೆ ಶಿಕ್ಷೆ ಕೊಡುತ್ತಾನೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಆ ವ್ಯಕ್ತಿಗೆ ಶಿಕ್ಷೆ ಕೊಡುತ್ತಾನೆ. ಹಜರತೆ ಅಯ್ಯೂಬ್ ಅಲೈಹಿಸ್ಸಲಾಂ ಅವರು ಈಗ 100 ಹೊಡೆತ ಹೊಡಿಬೇಕಿತ್ತಿಲ್ಲ. ಹಜರತೆ ಬೀಬಿ ರಹಮತ್ ಅವರು ಸಮೀಪ ಬಂದಿದ್ದ ನಂತರ ಹಜರತೆ ಅಯ್ಯೂಬ್ ಅಲೈಹಿಸ್ಸಲಾಂ ಅವರು ಕೋಳ ತಗೊಂಡು ಹೊರಗಡೆ ಬಂದ್ರು. ಅಲ್ಲಾಹ್ ಅಕ್ಬರ್. ಅಲ್ಲಾಹ್ ರಬ್ಬುಲ್ ಇಜ್ಜತ್ ನೋಡ್ರಿ ಎಷ್ಟು ಪ್ರೀತಿ ಮಾಡುತ್ತಾನೆ ತನ್ನ ಪ್ರವಾದಿಗಳಿಗೆ ಮತ್ತು ಅವರು ಹೆಂಡತಿಯರಿಗೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಏನ್ ಹೇಳಿದ? ಐ ಜಿಬ್ರೈಲ್, ಮೊದಲಿಗೆ ಪ್ರಪಂಚದಲ್ಲಿ ಹೋಗು, ಹಾಗೆ ಹೋಗಬೇಡ, ಸ್ವರ್ಗನಿಂದ ಒಂದು ಕಸ್ಬರ್ಗಿ ತಗೊಂಡು ಹೋಗು, 100 ಕಡ್ಡಿದು ಕಸ್ಬರ್ಗಿ. ಎಷ್ಟು? 100 ಕಡ್ಡಿದು ಕಸ್ಬರ್ಗಿ ತಗೊಂಡು ಹೋಗು. ನನ್ನ ಹಬೀಬ್, ನನ್ನ ಅಯ್ಯೂಬ್ ವಚನ ಪ್ರಕಾರ ಕೆಲಸ ಮಾಡುವ ಇದ್ದಾನೆ. 100 ಹೊಡೆದಿದ್ರೆ ಯಾರು ಉಳಿಯೋದಿಲ್ಲ. ಅಯ್ಯ ಜಿಬ್ರೈಲ್, ಮೊದಲಿಗೆ ಹೋಗಿ ಈ ಕಸ್ಬರ್ಗಿ ಅಯ್ಯೂಬ್ನ ಕೈ ಒಳಗೆ ಕೊಡು. ಈ ಕಸ್ಬರ್ಗಿ ತಗೊಂಡು ಹೇಗೆ ಅಯ್ಯೂಬ್ ಅವರು ತನ್ನ ಹೆಂಡತಿಗೆ ಹೊಡೆಯುತ್ತಾರೆ, ಆ 100 ಹೊಡೆದ ಪ್ರಕಾರ ಆ ಕಸಮನ್ನು ಮುಕ್ತಾಯ ಆಗುತ್ತದೆ, ಅಲ್ಲಾಹ್ ಮಾರ್ಗದಲ್ಲಿ ಕಬೂಲನ್ನು ಆಗುತ್ತದೆ. ಹಜರತೆ ಅಯ್ಯೂಬ್ ಅಲೈಹಿಸ್ಸಲಾಂ ಬಾರ್ಗೆ ಬಂದು ಹಜರತೆ ಜಿಬ್ರೈಲ್ ಅಲೈಹಿಸ್ಸಲಾಂ ಅವರು ಆ ಕಸ್ಬರಿ ಕೊಟ್ಟರು. ಕೊಟ್ಟಿದ ನಂತರ ಹಜರತೆ ಅಯ್ಯೂಬ್ ಅಲೈಹಿಸ್ಸಲಾಂ ಏನ್ ಮಾಡಿದ್ರು? ಆ ಕಸ್ಬರ್ ತಗೊಂಡು ಬೀಬಿ ರಹಮತ್ ಹೊಡಿದ್ರು. 100 ಹೊಡೆತ ಕಸಮಿನ ಪ್ರಕಾರ, ವಚನ ಪ್ರಕಾರ ಅಲ್ಲಿ ಏನಾಯ್ತು? ಮುಕ್ತಾಯ ಆಯ್ತು. ಈಗ 3 ರಕಾತ್ ಪ್ರೀತಿಯ ಸಹೋದರರೇ, ಹಜರತೆ ಅಯ್ಯೂಬ್ ಅಲೈಹಿಸ್ಸಲಾಂ ನಮ್ಗೆ ಸಿಕ್ತು. ಹಜರತೆ ಅಯ್ಯೂಬ್ ಅಲೈಹಿಸ್ಸಲಾಂ ಅನಾರೋಗ್ಯ ಆಗಿದ್ರು, ಹೇಗೆ ಶಿಫಾ ಪಡ್ಕೊಂಡ್ರು, ನಮಾಜನ್ನು ಮಾಡಿದ್ರು. 4ನೇ ರಕಾತನ್ನು ಮಾಡಕ್ ಬರಕ್ ಕುಂತಿದ್ದಿಲ್ಲ, 3 ರಕಾತನ್ನು ಮಾಡಿದ್ರು. ಹಜರತೆ ಹುಜೂರ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಅವರು ಮೇರಾಜ್ ನಲ್ಲಿ ಹೋಗಿದ್ದಾರೆ. ಎಲ್ಲೇ? ಮೇರಾಜ್ ನಲ್ಲಿ ಹೋಗಿದ್ದಾರೆ. ಐ ಹಬೀಬ್, ಐ ಹಬೀಬ್, ಈಗ ಮಗ್ರಿಬ್ ನಮಾಜ್ ನಾನು ನಿಮ್ಗೆ ಕೊಡಕ್ ಕುಂತಿದ್ದೇನೆ. ಯಾವುದು? ಎಷ್ಟು? 3 ರಕಾತ್. ಐ ಹಬೀಬ್, ನಿಮ್ಮ ಉಮ್ಮತ್ತಿನ ಜನರ ಒಳಗೆ ಯಾರು ಇದು 3 ರಕಾತ್ ಮಾಡುತ್ತಾರೆ ಅವರಿಗೆ ನಾನು 3 ರಕಾತ್ ಇಲ್ಲ 4 ರಕಾತ್ ಮಾಡೋ ಪ್ರತಿಫಲ ನಿಮ್ಮ ಉಮ್ಮತ್ತಿನ ಜನರಿಗೆ ಕೊಡ್ತೇನೆ. ಐ ಹಬೀಬ್, ಐ ಹಬೀಬ್. ಇಷ್ಟೇ ಇಲ್ಲ, ನನ್ನ ಅಯ್ಯೂಬರು ಅನಾರೋಗ್ಯ ಆಗಿದ್ದ ನಂತರ ಎಷ್ಟು ತಾಳ್ಮೆ ಪಡ್ಕೊಂಡ್ರು, ಆ ತಾಳ್ಮೆ ಮೇಲೆ ಎಷ್ಟು ಪ್ರತಿಫಲ ಅವ್ರಿಗೆ ಪುಣ್ಯ ಸಿಕ್ಕಿದೆ. ನಿಮ್ಮ ಉಮ್ಮತ್ತಿನ ಜನರಿಗೆ ನಾನು ಮಗ್ರಿಬ್ ನಮಾಜ್ ಯಾರು ಮಾಡುತ್ತಾರೆ ಆ ಜನರಿಗೆ ಆ ಪ್ರತಿಫಲ ಪುಣ್ಯವನ್ನು ಕೊಡ್ತೀನಿ. ಐ ಹಬೀಬ್ ಅಂತ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೇಳಕ್ ಕುಂತಿದ್ದಾನೆ. ಮಗ್ರಿಬ್ ನಮಾಜ್ ಮಾಡಿದ್ರೆ ಹಜರತೆ ಅಯ್ಯೂಬ್ ಅಲೈಹಿಸ್ಸಲಾಂ ಅವರು ಎಷ್ಟು ತಾಳ್ಮೆ ಮಾಡಿದ್ರು, ಆ ನಮಾಜಿನ ಪ್ರತಿಫಲ ನಮಗೆ ಸಿಗುತ್ತದೆ. ಪ್ರೀತಿಯ ಸಹೋದರರೇ, ಈಗ ಬಂತು ಯಾವುದು? ನಮಾಜ್ ಇಶಾ. ಇಶಾ ನಮಾಜ್ ನಲ್ಲಿ ಎಷ್ಟು ರಕಾತ್ ಇದೆ? ಎಷ್ಟು ರಕಾತ್? 17. ಫರ್ಜ್ ಎಷ್ಟಿದೆ? 4 ರಕಾತ್ ಫರ್ಜ್ ಇದೆ. ಇದು 4 ರಕಾತ್. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಇನ್ನೂ ಹೇಳಕ್ ಕುಂತಿದ್ದ. ಹುಜೂರ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಹೇಳಿದ್ರು, ಯಾ ಅಲ್ಲಾಹ್, ಯಾ ಅಲ್ಲಾಹ್, ನನ್ನ ಉಮ್ಮತ್ತಿನ ಜನರು ಬೆಳಗಿನ ನಮಾಜ್ ಮಾಡಿದರೆ ಆದಮ್ ಅಲೈಹಿಸ್ಸಲಾಂ ಅವರು ಸಿಗುತ್ತಾರೆ, ಮಧ್ಯಾಹ್ನ ನಮಾಜ್ ಮಾಡಿದರೆ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಸಿಗುತ್ತಾರೆ, ಮತ್ತು ಅಸರ್ ನಮಾಜ್ ಮಾಡಿದರೆ ಹಜರತ್ ಉಜೈರ್ ಅಲೈಹಿಸ್ಸಲಾಂ ಅವರು ಸಿಗುತ್ತಾರೆ. ಯಾ ಅಲ್ಲಾಹ್, ಮಗ್ರಿಬ್ ನಮಾಜ್ ಮಾಡಿದರೆ ಹಜರತ್ ಅಯ್ಯೂಬ್ ಅಲೈಹಿಸ್ಸಲಾಂ ಅವರು ಸಿಗುತ್ತಾರೆ. ಯಾ ಅಲ್ಲಾಹ್, ಇಶಾ ನಮಾಜ್ ನನ್ಗಾಗಿ ಕೊಡು ಯಾ ಅಲ್ಲಾಹ್, ನನ್ಗಾಗಿ ಕೊಡು ಯಾ ಅಲ್ಲಾಹ್. ಪ್ರೀತಿಯ ಸಹೋದರರೇ, ಯಾರು ಇಶಾ ನಮಾಜ್ ಅನ್ನು ಮಾಡುತ್ತಾರೆ ಆ ಜನರಿಗೆ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಪ್ರೀತಿಯನ್ನು ಸಿಗುತ್ತದೆ. ಪ್ರೀತಿಯ ಸಹೋದರರೇ, ಬೆಳಗಿನ ನಮಾಜ್ ಮಾಡಿದ್ರೆ ಹಜರತ್ ಆದಮ್ ಅಲೈಹಿಸ್ಸಲಾಂ ಅವರು ಸಿಕ್ಕರು, ಮತ್ತು ಮಧ್ಯಾಹ್ನ ನಮಾಜ್ ಮಾಡಿದ್ರೆ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಸಿಗುತ್ತಾರೆ, ಮತ್ತು ಅಸರ್ ನಮಾಜ್ ಅನ್ನು ಮಾಡಿದ್ರೆ ಹಜರತ್ ಉಜೈರ್ ಅಲೈಹಿಸ್ಸಲಾಂ ಅವರು ಸಿಗುತ್ತಾರೆ. ಮಗ್ರಿಬ್ ನಮಾಜ್ ಮಾಡಿದ್ರೆ ಹಜರತ್ ಅಯ್ಯೂಬ್ ಅಲೈಹಿಸ್ಸಲಾಂ ಸಿಗುತ್ತಾರೆ. ಇಶಾ ನಮಾಜ್ ಮಾಡಿದ್ರೆ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಸಿಗುತ್ತಾರೆ. ಪ್ರೀತಿಯ ಸಹೋದರರೇ, ಇವತ್ತು ನಾವು ಏನಾಗಿದ್ದೀವಿ? ಇಶಾ ನಮಾಜ್ ನಿಂದ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರೀತಿದು ನಮಾಜ್
ಇವತ್ತು ನೋಡ್ರಿ ಇಶಾ ನಮಾಜ್ಗೆ ಹಸಿ ಜಾಸ್ತಿ ಸುಸ್ತಿ. ಇಶಾ ನಮಾಜ್ಗೆ 2 ರಕಾತ್ ನಮಾಜ್, 2 ಟೈಮಿನ ನಮಾಜ್ ಬಹಳ ಸುಸ್ತಿ ಇದೆ. ಒಂದು ಬೆಳಗಿನ ನಮಾಜ್, ಒಂದು ಇಶಾ ನಮಾಜ್. ಆದ್ರೆ ಅತಿ ಜಾಸ್ತಿ ಪ್ರತಿಫಲ ಇದು 2 ಟೈಮಿನ ನಮಾಜಿನ ಒಳಗೆ ಜಾಸ್ತಿ ಇಟ್ಟಿದ್ದಾನೆ ಅಲ್ಲಾಹ್ ಪ್ಲೀಸ್. 2 ಟೈಮಿನ ನಮಾಜಿನ ಯಾರು ಇಶಾ ನಮಾಜ್ ಅನ್ನು ಮಾಡಿದ್ರು ಇಡೀ ಅರ್ಧ ರಾತ್ರಿ ನಮಾಜ್ ಮಾಡಿದಷ್ಟು ಪ್ರತಿಫಲ ಆ ಜನರಿಗೆ ಸಿಗುತ್ತದೆ. ಇಶಾ ನಮಾಜ್ ಮಾಡಿದ್ರೆ ಅರ್ಧ ರಾತ್ರಿ ನಮಾಜ್ ಮಾಡಿದಷ್ಟು ಪ್ರತಿಫಲ ಸಿಗುತ್ತದೆ ಬರೀ ಇಶಾ ನಮಾಜ್ ಮಾಡಿದ್ರೆ. ಅದೇ ನೀವು ಬೆಳಗಿನ ನಮಾಜ್ ಮಾಡಿದ್ರೆ ಪೂರ್ತಿ ರಾತ್ರಿ ನಮಾಜ್ ಮಾಡಿದಷ್ಟು ಪ್ರತಿಫಲ ನಿಮಗೆ ಸಿಗುತ್ತದೆ. ಬೆಳಗಿನ ನಮಾಜ್ ಮಾಡಿದ್ರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಇಂತಹ ಪ್ರತಿಫಲ ನಮ್ಗೆ 2 ಟೈಮಿನ ನಮಾಜ್ ಕೊಟ್ಟಿದ್ದಾನೆ. ಆದ್ರೆ ಇದು ಟೈಮ್ ಒಳಗೆ ಇಡೋದು ಕಾರಣ ಏಕೆ? ಇದೇ 2 ಟೈಮಿನ ಒಳಗೆ ಜನರು ಬಹಳ ಸುಸ್ತಿ ಮಾಡುತ್ತಾರೆ. ಬೆಳಿಗ್ಗೆ ನಮಾಜ್ ಹೇಳ್ಬೇಕಂದ್ರೆ ನಾನು ಬಹಳ ಕೆಲಸ ಮಾಡಿ ಬಂದಿದ್ದೇನೆ, ಏಕೆ ಸುಸ್ತಾಗಿದ್ದೆ ಹೇಳಕ್ ನನಗೆ ಆಗ್ತಿಲ್ಲ. ಬೆಳಿಗ್ಗೆ ನಮಾಜ್ ಯಾರಿಗೆ ಇದಿಲ್ಲ. ಇಶಾ ನಮಾಜ್ ಮಾಡ್ಬೇಕಂದ್ರೆ ಇಲ್ಲಮ್ಮ ಬೆಳಗಿನ ಸಾಯಂಕಾಲ ನಾನು ಬಹಳ ಕೆಲಸ ಮಾಡಿ ಬಂದಿದ್ದೇನೆ, ಸುಸ್ತಾಗ್ತಿದ್ದೆ, ಎಲ್ಲಿ ನಮಾಜ್ ಹೋಗ್ಬೇಕು, ಊಟ ಮಾಡಿ ಮಲಗ್ತೀನಿ. ಈ ರೀತಿ ನಮ್ಗೆ ನಮಾಜ್ ಸಿಕ್ತು ಪ್ರೀತಿಯ ಸಹೋದರರೇ. ಆದ್ರೆ ನಮಾಜ್ ನಮ್ಮ ಮೇಲೆ ಫರ್ಜ್ ಇದೆ, ನಾವು ನಮಾಜ್ ಮಾಡಲೇಬೇಕು. ಇವತ್ತು ಶಬೆ ಮೇರಾಜ್ ನಮ್ಗೆ 5 ವಕ್ತಿನ ನಮಾಜ್ ಬಂದು ಸಿಕ್ತು. ಯಾರು 5 ವಕ್ತಿನ ನಮಾಜ್ ಮಾಡುತ್ತಾರೆ ಅಂತ ಜನರಿಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ 50 ವಕ್ತಿನ ನಮಾಜ್ ಮಾಡಿದಷ್ಟು ಪ್ರತಿಫಲವನ್ನು ಕೊಡುತ್ತಾನೆ. ಅಲ್ಲಾಹು ಅಕ್ಬರ್. ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ತಆಲಾ ವಸಲ್ಲಂ ಅಲ್ಲಾಹನ ಬಾರಿ ನಮಗಾಗಿ ನಮಾಜ್ ಅಂತ ತಗೊಂಡು ಬಂದಿದ್ದಾರೆ. ನಾವು ನಮಾಜ್ ದೂರ ಆಗಿದ್ದೀವಿ. ಆದ್ರೆ ಬಹಳಷ್ಟು ಜನರು ನಮಾಜ್ 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 ಏನಪ್ಪಾ ಯಾವತ್ತು ನೋಡಿದ್ರೆ ಬರೀ ನಮಾಜ್ ಹೇಳ್ತಿರ್ತಾರ. ಪ್ರೀತಿಯ ಸಹೋದರರೇ, ಕಯಾಮತ್ ದಿನದಲ್ಲಿ ಹಶ್ರ್ ಮೈದಾನಲ್ಲಿ ಮೊದಲನೇ ಪ್ರಶ್ನೆ ಆಗಿದ್ದು, ನಿಮ್ಗೆ ಮೊದಲನೇ ಪ್ರಶ್ನೆ ಕೇಳೋದು ಯಾವ್ದು ಪ್ರಶ್ನೆ ಇದೆ ಗೊತ್ತಿದೆ? ಇವತ್ತು ನಮ್ಮ ಜನರು ಎಲ್ಲ ನಮಾಜ್ ಅನ್ನು ಬಿಟ್ಟು ಮುಸ್ತಹಬ್ ಕೆಲಸಗಳಿಗೆ ಅತಿ ಜಾಸ್ತಿ ಮಾಡಕ್ ಕುಂತಿದಾರ. ಮುಸ್ತಹಬ್ ಕೆಲಸಗಳು, ಮುಸ್ತಹಬ್ ಫಾತಿಹಾ ಖಾನೆ, ಇದು ಫರ್ಜ್ ವಾಜಿಬ್ ಸುನ್ನತ್ ಏನಿಲ್ಲ, ಮೊದಲಿಗೆ ತಿಳ್ಕೊರಿ ನೀವು. ನಾವು ಮಾಡ್ಕೊಂಡಿದೀವಿ ಫರ್ಜ್. ಫಾತಿಹಾ ಖಾನೆ ಕರೆಕ್ಟ್ ಟೈಮ್ಗೆ ಆಗಬೇಕು, 1 ನಿಮಿಷ ಹೆಚ್ಚು ಕಡಿಮೆ ಆಗಬಾರ್ದಂತೆ. ಸ್ವಲ್ಪ ಏನಾದ್ರೆ ಹಜರತ್ ಅವರು ಫಾತಿಹಾ ಖಾನೆಗೆ ಲೇಟ್ ಆಗಿ ಬಂದಿದ್ರೆ ಕಯಾಮತ್ ಬಂತಲ್ಲೇ. ಕುಡಿ ಹಜರತ್ ಲೇಟ್ ಆಗಿ ಬಂದ್ರು, ಫಾತಿಹಾ ಖಾನೆಗೆ ಲೇಟ್ ಆಗಿ ಬಂದ್ರು, ಇಲ್ಲೇ ಸರಿಯಾಗಿ ನಮಾಜ್ ಆಗ ಕುಂತಿಲ್ಲ. ಅದರ ಬಗ್ಗೆ ಟೆನ್ಷನ್ ಇಲ್ಲ ಜನರಿಗೆ. ನಮಾಜ್ ಫರ್ಜ್ ಇದೆ, ಫಾತಿಹಾ ಖಾನೆ ಮುಸ್ತಹಬ್ ಇದೆ. ಫಾತಿಹಾ ಖಾನೆ ಮಾಡಿದ್ರೆ ಪ್ರತಿಫಲ ಪುಣ್ಯ ಸಿಗುತ್ತದೆ, ಬಿಟ್ಟಿದ್ರೆ ಏನು ಪಾಪ ಇಲ್ಲ. ಇದು ನಾವು ತಿಳ್ಕೊಂಡಿದ್ದು ಫಾತಿಹಾ ಖಾನೆ ಬಿಟ್ಟಿದ್ರೆ ಪಾಪಿ ಆಗ್ತೀವಿ, ಇಲ್ಲ ಹಂಗಿಲ್ಲ. ಅದು ನಮ್ಮ ಪ್ರೀತಿ ಫಾತಿಹಾ ಖಾನೆ ಮಾಡಿದ್ರು, ನಮ್ಮ ಪ್ರೀತಿ ಪ್ರೇಮ ಇದೆ. ಆದ್ರೆ ನಮಾಜ್ ಫರ್ಜ್ ಇದೆ, ನಮಾಜ್ ಬಗ್ಗೆ ನಾವು ಟೆನ್ಷನ್ ತಗೋಬೇಕಾಗಿತ್ತು. ಮುಸ್ತಹಬಗಳಿಗೆ ಟೈಮ್ ಪ್ರಕಾರ ನಾವು ಟೈಮ್ ಕೊಡಕತ್ತಿದ್ವಿ. ನಾನು ಒಂದು ಸಾರಿ ರಾಣಿಬೆನ್ನೂರಿನಲ್ಲಿ ಫಾತಿಹಾ ಖಾನೆ ಮಾಡಕ್ ಹೋಗಿದ್ದೆ. ಬೆಳಗಿನ ಸಮಯದಲ್ಲಿ ಕರೆಕ್ಟ್ ಫಾತಿಹಾ ಖಾನೆ ಆಗಿರುತ್ತೆ. ಈ ತಿಂಗಳದ ಫಾತಿಹಾ ಖಾನೆ ರಜಬ್ ಕುಂಡೆ, ಇಮಾಮ್ ಜಾಫರ್ ಸಾದಿಕ್ ರಹಿಮತುಲ್ಲಾ ರಜಬ್ ಕುಂಡೆ. ಬೆಳಗಿನ ಜಾವದಲ್ಲಿ ಇದೇ ಸಮಯಕ್ಕೆ ಫಾತಿಹಾ ಖಾನೆ ಆಗ್ಬೇಕು. ನಾನು ಮನೆಯಲ್ಲಿ ಹೋಗಿ ನೋಡಕ್ ಕುಂತಿದ್ದೀನಿ, ಎಲ್ಲಾರು ಎದ್ದು ನಿಂತು ರೆಡಿಯಾಗಿ ಮಸ್ತ್ ಕುಂಡೆ ಗಿಂಡೆ ಎಲ್ಲ ಇಟ್ಟು ಫಾತಿಹಾ ಖಾನೆ ಕುಂತಿದ್ದಾರೆ. ನಾನು ಫಾತಿಹಾ ಖಾನೆಗಿಂದ ಕೇಳಿದ್ಯಾ ಬೆಳಗ್ಗೆ ನಮಾಜ್ ಮಾಡಿದಿರಾ? ಹೇಳ್ರಿ ಹಜರತ್ತರ, ನಮ್ಗೆ ಹೇಳಕ್ ಆಗಿಲ್ಲ. ಫಾತಿಹಾ ಖಾನೆ ಕರೆಕ್ಟ್ ಟೈಮ್ಗೆ ಬಂತು, ಬೆಳಗ್ಗೆ ನಮಾಜ್ ಮಿಸ್. ಹೇಳ್ರಿ ಹೇಳಕ್ ಆಗಿಲ್ಲ. ಫಾತಿಹಾ ಖಾನೆ ಫರ್ಜ್ ಇದೆ, ಏನ್ ನಮಾಜ್ ಫರ್ಜ್ ಇದೆ? ಕಯಾಮತ್ ದಿನದಲ್ಲಿ ನೀವು ಫಾತಿಹಾ ಖಾನೆ ಎಷ್ಟು ಮಾಡಿದೀರಾ, ಎಷ್ಟು ಬಿಟ್ಟಿದ್ದೀರಾ, ಎಷ್ಟು ಬಕ್ರಾ ಜಬಾ ಮಾಡಿದೀರಾ, ಎಷ್ಟು ಊಟ ಮಾಡಿಸಿದಿರಾ, ಅದು ಕೇಳಂಗಿಲ್ಲ ಕಯಾಮತ್ ದಿನದಲ್ಲಿ. ರಸೂಲುಲ್ಲಾಹ್ ಸ್ವಲ್ಲಲ್ಲಾಹು ತಆಲಾ ವಸಲ್ಲಂ ಏನ್ ಹೇಳಿದ್ದಾರೆ? ಕಯಾಮತ್ ದಿನದಲ್ಲಿ ಮೊದಲನೇ ಪ್ರಶ್ನೆ ನಮಾಜಿನ ಬಗ್ಗೆ ಮಾಡಲಾಗುತ್ತದೆ. ನಮಾಜಿನ ಬಗ್ಗೆ ಎಷ್ಟು ರಕಾತ್ ನಮಾಜ್ ಮಾಡಿದೀರಾ, ಎಷ್ಟು ಪಾಬಂದಿನಿಂದ ನಮಾಜ್ ಮಾಡಿ ಬಂದಿದ್ದೀರಾ, ಯಾವ ರೀತಿ ನಮಾಜ್ ಮಾಡಿ ಬಂದಿದ್ದೀರಾ, ಎಷ್ಟು ನಮಾಜ್ ಬಿಟ್ಟು ಬಂದಿದ್ದೀರಾ, ಮೊದಲೇ ಪ್ರಶ್ನೆ ನಮಾಜಿನ ಬಗ್ಗೆ. ನಮಾಜಿನ ಒಳಗೆ ನೀವು ಯಶಸ್ವಿ ಆಗಿದ್ರೆ, ಮೊದಲೇ ಪ್ರಶ್ನೆಯಲ್ಲಿ ಯಶಸ್ವಿ ಆಗಿದ್ರೆ ಉಳ್ಕಿದ ಎಲ್ಲಾ ಕೆಲಸ ಕಬೂಲ್ ಆಗ್ತೈತಿ. ಅಲ್ಲಿ ತನಕ ಉಳ್ಕಿದ ಯಾವ್ದು ಕೆಲಸ ಕಬೂಲ್ ಆಗುದಿಲ್ಲ. ಈಗ ನಮಾಜಿನ ಫೇಲ್ ಇದೆ ಅಂದರೆ ಜಕಾತ್ ಹೋತು, ಬಕ್ರಾ ಹೋತು, 15 ಜನ ಊಟ ಮಾಡಿದ್ದು ಹೋತು, ಅದು ಫಾತಿಹಾ ಖಾನೆ, ಇದು ಫಾತಿಹಾ ಖಾನೆ, ಎಲ್ಲ ಫಾತಿಹಾ ಖಾನೆ ಹೋತು. ನಮಾಜಿನ ನಮ್ದು ಮಿಸ್ ಆಗಿದೆ ಅಂದ್ರೆ ಮತ್ತೆ ಉಳ್ಕಿದ್ದು ಎಲ್ಲೇ ಹೋತು, ಎಲ್ಲ ಗಾಯಬ್. ಮೊದಲೇ ಪ್ರಶ್ನೆ ನಮಾಜ್. ಎಷ್ಟು ಜನರಿಗೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇವತ್ತಿನ ರಾತ್ರಿಯಲ್ಲಿ ಸ್ವರ್ಗ ಮತ್ತು ನರಕಗೆ ನೋಡ್ಕೊಂಡು ಬರಾಕ್ ಕುಂತಿದ್ರು. ಬರ್ತಾ ಎಷ್ಟೋ ಜನರಿಗೆ ನರಕನಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೋಡಿದ್ರು. ನರಕನಲ್ಲಿ ಫರಿಷ್ಠೆಗಳು ನರಕವಾಸಿ ಜನರಿಗೆ ಕೇಳಿದ್ರು, ಏನಂತ? ಮಾ ಸಲಕಕುಂ ಫೀ ಸಕರ್, ಮಾ ಸಲಕಕುಂ ಫೀ ಸಕರ್, ಏಕೆ ನೀವು ನರಕಲ್ಲಿ ಬಂದಿದ್ದೀರಾ, ಬರೋದು ಕಾರಣ ಏಕೆ? ಫರಿಷ್ಠೆಗಳು ಪ್ರಶ್ನೆ ಮಾಡಿದ್ರು. ಆ ಜನರು ಏನ್ ಹೇಳಿದ್ರು? ನಮಾಜ್ ಅನ್ನು ಬಿಡ್ತಿದ್ವಿ, ನಮಾಜಿಗೆ ಸರಿಯಾಗಿ ಮಾಡ್ತಿದ್ದಿಲ್ಲ, ಓದ್ತಿದ್ದಿಲ್ಲ ನಮಾಜ್ಗಳಿಗೆ, ಅದಕ್ಕೆ ಕಾರಣ ನಾವು ನರಕಲ್ಲಿ ಬಂದಿದ್ದೀವಿ. ಆ ಜನರು ಹೇಳಕ್ ಕುಂತಿದ್ದಾರೆ ಅಂತೆ, ನಾವು ನಮಾಜ್ ಮಾಡ್ತಿದ್ದಿಲ್ಲ ಸರಿಯಾಗಿ, ನಮಾಜ್ ಬಿಡೋದ್ ಕಾರಣ ನಾವು ನರಕಲ್ಲಿ ಬಂದಿದ್ದೀವಿ. ಇವತ್ತು ಎಷ್ಟೋ ಜನರು ಬೇನಮಾಜಿಯಾಗಿ ನರಕಲ್ಲಿ ಹೋದ್ರು. ಇವತ್ತು ನಾವು 1 ವಕ್ತಿನ 2 ವಕ್ತಿನ ನಮಾಜ್ ಬಿಟ್ಟಿದ್ರೆ ಎಷ್ಟೋ ಜನರು ನೋವು ಆಗ್ತಿದ್ವಿ. ಆದ್ರೆ ಕಜಾ ಮಾಡೋದ್ ಪ್ರಯತ್ನ ಮಾಡಬೇಕು.
ಕಜಾ ಮಾಡೋದ್ ಪ್ರಯತ್ನ ಮಾಡಿ. ನಮಾಜ್ ಸಾಧ್ಯ ಬಿಡಬಾರ್ದು ಪ್ರೀತಿಯ ಸಹೋದರರೇ. ಯಾರು ನಮಾಜ್ ಬಿಟ್ಟರು, ರಸೂಲುಲ್ಲಾಹ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಲ್ಲಿ ತನಕ ಹೇಳಿದ್ರು, ಯಾರು ನಮಾಜ್ ಬಿಡುತ್ತಾರೆ ನಾಳೆ ಕಯಾಮತ್ ದಿನದಲ್ಲಿ ಹಾರೂನ್ ಮತ್ತು ಫಿರ್ಔನಿನ ಜೊತೆ ಆ ಜನರು ಹೇಳ್ತಾರಂತೆ. ಹಾರೂನ್ ಮತ್ತು ಫಿರೋನ್ ಎಷ್ಟು ದೊಡ್ಡವಾದ ರಾಜ್ಕುಮಾರ, ಮರ್ದೂದಿದ್ದ. ಇಡೀ ಪ್ರಪಂಚದಲ್ಲಿ ರಾಜನೀತಿ ಮಾಡಿದ್ದಾನೆ ಫಿರ್ಔನ್ ರಾಜ್ಕುಮಾರ. ಇಡೀ ಪ್ರಪಂಚಕ್ಕಾಗಿ ರಾಜ್ಕುಮಾರ ಆಗಿದ್ದ ಫಿರ್ಔನ್, ಅಂತ ದೊಡ್ಡವಾದ ರಾಜ್ಕುಮಾರ. ಆದ್ರೆ ಇವತ್ತಿಗಾಗಿ ದೇಹ ಇದೆ ಔಟ್ ಆಫ್ ಕಂಟ್ರಿ ಮಿಸ್ರಲ್ಲಿ, ಇವತ್ತಿಗಾಗಿ ದೇಹ ಅದೇ ರೀತಿ ಇದೆ. ಕಯಾಮತ್ ತನಕ ಅದೇ ರೀತಿ ಇಟ್ಟಿದ್ದಾನೆ ಎಲ್ಲರಿಗೂ ದೇಹ. ಜನರಿಗೆ ಒಂದು ಸಂದೇಶ ಕೊಡೋದಕ್ಕೆ, ಯಾರು ಹಣ ಸಂಪತ್ ಮೇಲೆ ಸೊಕ್ಕ ಮಾಡಿದ್ರು ಆ ಜನರಿಗೆ ಇಂತಹ ಪರಿಸ್ಥಿತಿ ಆಗುತ್ತದೆ. ಫಿರ್ಔನ್ ಬರೀ ಹಣ ಸಂಪತ್ ಹೇಳ್ತಿದ್ದ, ನಾನೇ ಪರಮಾತ್ಮ, ಫಕಾಲ ಅನ ರಬ್ಬುಕ, ನಾನೇ ಪರಮಾತ್ಮ ಮಾಜಲ್ಲ ಫಿರ್ಔನ್ ಹೇಳ್ತಿದ್ದ ಇದು ಮಾತುಗಳು. ಇವತ್ತು ನೋಡ್ರಿ ಎಂತ ಪರಿಸ್ಥಿತಿ ಆಗಿದೆ. ಅದಕ್ಕೆ ನಾವು ಅಲ್ಲಾಹನ ಸೇವಕರು, ಅಲ್ಲಾಹನ ಭಕ್ತರಾಗಿ ನಾವು ಜೀವನ ಮಾಡಬೇಕು. ಅಲ್ಲಾಹನ ಸೇವಕರಾಗಿ ಜೀವನ ಮಾಡಬೇಕು. ನಮಾಜ್ ಹೇಗೆ ಅಜಾನ್ ಕೇಳ್ತು ಮೊದಲಿಗೆ ನಮಾಜ್ ಬರೋ ಪ್ರಯತ್ನ ಮಾಡಬೇಕು. ನಮ್ದು ಪ್ರಪಂಚದ ಭಯ ಇರಬಾರ್ದು, ಅಲ್ಲಾಹನ ಭಯ ನಮ್ಮೊಳಗಿರ್ಬೇಕು. ನಾವು ಅಲ್ಲಾಹನ ಕಡೆ ನಾಳೆ ಉತ್ತರ ಕೊಡಬೇಕು. ಇವತ್ತು ಆಯತನಕ್ಕೆ ಸರಿಯಾಗಿ ಮಾಡೋ ಪ್ರಯತ್ನ ಮಾಡಬೇಕು. ಪ್ರೀತಿಯ ಸಹೋದರ, ಸಮಯ ಜಾಸ್ತಿ ಆಗಿದೆ. ಅಲ್ಲಾಹ್ ಅಕ್ಬರ್, ಇನ್ನು ಜಿಕ್ರ್ ಮಾಡಬೇಕು, ಇನ್ನು ದುವಾ ಖೈರ್ ಮಾಡಬೇಕು. ಜಿಕ್ರ್ ಬಗ್ಗೆ ನಾನು ಹೇಳಿ ಮುಕ್ತಾಯ ಮಾಡುತ್ತೇನೆ. ಇವತ್ತಿನ ರಾತ್ರಿಯಲ್ಲಿ ಪವಿತ್ರವಾದ ರಾತ್ರಿ, ಇವತ್ತು ರಾತ್ರಿ ಶಬೆ ಮೇರಾಜಿನ ರಾತ್ರಿ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಮೊದಲೇ ಆಕಾಶನಲ್ಲಿ ಬಂದಿದ್ದಾನೆ. ರಾತ್ರಿ ಸಮಯದಲ್ಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಮೊದಲೇ ಆಕಾಶನಲ್ಲಿ ಬರುತ್ತಾನೆ. ಬಂದಿದ ನಂತರ ತನ್ನ ಭಕ್ತರಿಗೆ ಹೇಳ್ತಾನಂತೆ ಅಲ್ಲಾಹ್ ರಬ್ಬುಲ್ ಏನಂತ, ಯಾರಾದ್ರೆ ಇದಾರಾ ನನ್ನ ಕಡೆ ಕೇಳೋರು, ಯಾರಾದ್ರೆ ಇದಾರಾ ನನ್ನ ಕಡೆ ತನ್ನ ಕಷ್ಟಗಳನ್ನು ಹೇಳೋರು, ತನ್ನ ಕಷ್ಟಗಳ ಬಗ್ಗೆ ಕೇಳೋರು, ಯಾರಾದ್ರೆ ಇದಾರಾ ಇವತ್ತು ನನ್ನ ಬಗ್ಗೆ ಏನಾದ್ರೂ ದುವಾ ಮಾಡೋರು. ಮೊದಲೇ ಆಕಾಶನಲ್ಲಿ ಬಂದು ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೇಳ್ತಾನೆ. ಪ್ರೀತಿಯ ಸಹೋದರರೇ, ಮೊದಲೇ ಆಕಾಶನಲ್ಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹಜರತ್ ಅಬೂ ಹುರೈರಾರಿಂದ ವರದಿದೆ, ನಬಿ ಕರೀಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಆಕಾಶದಿಂದ ಸ್ವಲ್ಪ ಫರಿಷ್ಠೆಗಳು ಪ್ರಪಂಚದಲ್ಲಿ ಬರ್ತಾರಂತೆ. ಪ್ರಪಂಚದಲ್ಲಿ ಎದಕ್ಕೆ ಬರುತ್ತಾರೆ ಗೊತ್ತಾ? ನೇಕ್ ಪುಣ್ಯವಂತರು ಜನರಿಗಾಗಿ ನೋಡೋದಕ್ಕೆ. ಅದು ಎಂತಹ ಜನರು? ಜಿಕ್ರ್ ಮಾಡುವ ಜನರಿಗೆ. ಜಿಕ್ರ್, ಅಲ್ಲಾಹನ ನೆನಪು, ಅಲ್ಲಾಹು ಅಲ್ಲಾಹು ಅಲ್ಲಾಹು, ಯಾ ಗಫಾರು ಯಾ ರಹಿಮಾನು ಯಾ ರಹೀಮ್. ಜಿಕ್ರ್ ಮಾಡಕೊಂತಿರುವ ಜನರ ಬಗ್ಗೆ ಬರ್ತಾರಂತೆ ಫರಿಷ್ಠೆಗಳು ನೋಡೋದಕ್ಕೆ. ಹುಡುಕಾಡ್ತಾರಂತೆ, ಇಡೀ ಪ್ರಪಂಚದಲ್ಲಿ ಹುಡುಕಾಡ್ತಾರಂತೆ ಫರಿಷ್ಠೆಗಳು. ಎಲ್ಲಿದಾರ ಜನರು ಎಲ್ಲಿದಾರ? ನಾವು ಮೊದಲಿಗೆ ಪಡ್ಕೋಬೇಕು, ಆ ಜನರಿಗೆ ನೋಡ್ಬೇಕು. ಅಲ್ಲಾಹನ ರಹಮತಿನ ಫರಿಷ್ಠೆಗಳು ಹೇಗೆ ಜಿಕ್ರ್ ಮಾಡೋರು ಜನರು ಕೂಡ ಸಿಗ್ತಾರೆ ಫರಿಷ್ಠೆಗಳಿಗೆ. ಆ ಎಲ್ಲಾ ಫರಿಷ್ಠೆಗಳು ಒದರಿ ಹೇಳ್ತಾರಂತೆ, ಉಳುಕಿದು ಫರಿಷ್ಠೆಗಳು ಬಾರಿ, ಈ ಕಡೆ ಬಾರಿ, ನಾವು ಯಾವ್ದು ಉದ್ದೇಶದಿಂದ ಬಂದಿದ್ವಿ ಪ್ರಪಂಚದಲ್ಲಿ, ಆ ಜನ ನಮ್ಗೆ ಸಿಕ್ಕಿದ್ದಾರೆ, ಎಷ್ಟು ಜನರು ಗುಂಪಾಗಿ ಜಿಕ್ರ್ ಮಾಡುತ್ತಾರೆ. ಆ ಜಿಕ್ರ್ ಮಾಡಕ್ ಕುಂತಿರುವ ಜನರ ಸಮೀಪ ಫರಿಷ್ಠೆಗಳು ಬಂದು ತನ್ನ ರಹಮತಿನ ಪರ್ದೆಗಳು ಏನಿದೆ ಆ ಜನರ ಮೇಲೆ ಈ ರೀತಿ ಹಾಕ್ತಾರಂತೆ. ರಹಮತಿನ ಫರಿಷ್ಠೆಗಳು, ಆ ಎಲ್ಲಾ ಫರಿಷ್ಠೆಗಳು ಜಿಕ್ರ್ ಮಾಡಕ್ ಕುಂತಿರುವ ಜನರನ್ನು ಎಲ್ಲಾ ಜಿಕ್ರವನ್ನು ಕೇಳಿ ಅಲ್ಲಾಹನ ಬಾರಿನ ಹೋಗ್ತಾರಂತೆ. ಬಳ್ಳಿ ಹೋಗಿ ಹೇಳ್ತಾರಂತೆ, ಯಾ ಅಲ್ಲಾಹ್, ನಿನ್ನ ಸೇವಕರು, ನಿನ್ನ ಭಕ್ತಾದಿಗಳು ಈ ರೀತಿ ಜಿಕ್ರ ಮಾಡಕ್ ಕುಂತಿದ್ರು. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಮತ್ತೆ ಕೇಳುತ್ತಾನೆ, ಏನ್ ಹೇಳಕ್ ಕುಂತಿದ್ರು? ಎಲ್ಲಾ ಗೊತ್ತಿದೆ ಅಲ್ಲಾಹನಿಗೆ, ಎಲ್ಲಾ ಗೊತ್ತಿದೆ. ನನ್ನ ಭಕ್ತಾದಿಗಳು ಇದೇ ಕೇಳಿದ್ರು, ಇದೇ ಪ್ರಶ್ನೆ ಮಾಡಿದ್ರು, ಈ ರೀತಿ ಅಳದ್ರು, ಈ ರೀತಿ ಅವರು ದುಃಖದಿಂದ ಅಳಕ್ ಕುಂತಿದ್ರು, ಈ ರೀತಿ ಅಳದೊಳಗ್ ಕೇಳಕ್ ಕುಂತಿದ್ರು, ಈ ರೀತಿ ಕ್ಷಮೆ ಕೇಳಕ್ ಕುಂತಿದ್ರು, ಎಲ್ಲಾ ಗೊತ್ತಿದೆ. ಆದ್ರೆ ಫರಿಷ್ಠೆಗಳಿಗೆ ಕೇಳ್ತಾನಂತೆ ಅಲ್ಲಾಹ್ ರಬ್ಬುಲ್ ಇಜ್ಜತ್, ನನ್ನ ಭಕ್ತಾದಿಗಳು ಏನ್ ಕೇಳಕ್ ಕುಂತಿದ್ರು? ನನ್ನ ಭಕ್ತರು ನನ್ನ ಕಡೆ ಏನ್ ಹೇಳಕ್ ಕುಂತಿದ್ರು? ಫರಿಷ್ಠೆಗಳು ಹೇಳಿದ್ರು, ಯಾ ಅಲ್ಲಾಹ್, ನಿನ್ನ ಜಿಕ್ರ್ ಮಾಡಕ್ ಕುಂತಿದ್ರು. ವಯುಸಬ್ಬಿಹೂನಕ ವಯುಕಬ್ಬಿರೂನಕ ವಯುಮಜ್ಜಿದೂನಕ ವಯುಮಹದೂನಕ. ಯಾ ಅಲ್ಲಾಹ್, ನಿನ್ನ ಬಗ್ಗೆ ಜಿಕ್ರ್ ಮಾಡಕ್ ಕುಂತಿದ್ರು. ಯಾ ಅಲ್ಲಾಹು, ಯಾ ರಹಮಾನು, ಯಾ ಗಫಾರು, ಯಾ ಸತ್ತಾರು, ಯಾ ರಹೀಮು, ಯಾ ಕರೀಮು. ಯಾ ಅಲ್ಲಾ, ನೀ ಬಾಳ್ ರಹೀಮ್ ಅದಿಯಾ, ನೀ ಬಾಳು ಕರೀಮ್ ಅದಿಯಾ, ನೀ ಗಫಾರ್ ಅದಿಯಾ, ನೀ ಸತ್ತಾರ್ ಅದಿಯಾ. ಯಾ ಅಲ್ಲಾಹ್, ನಿನ್ನ ಒಳ್ಳೆವಾದ ಹೆಸರುಗಳನ್ನ ನೆನಪ ಮಾಡಿ ನಿನ್ನನ್ನು ನೆನಪ ಮಾಡಕ್ ಕುಂತಿದ್ರು. ಮತ್ತು ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೇಳುತ್ತಾನೆ, ಐ ಫರಿಷ್ಠೆಗಳು, ಹಲ್ ರಔನಿ, ಏನು ಅವರು ನನ್ನನ್ನು ನೋಡಿದರು? ಏನು ಜಿಕ್ರ್ ಮಾಡಕ್ ಕುಂತಿದ್ರು? ನಾವು ಅಲ್ಲಾಹ್ ರಬ್ಬುಲ್ ಇಜ್ಜತ್ ನೋಡಿದೀವಿ, ಇವತ್ತಿಗೆ ನೋಡಿಲ್ಲ, ಆದ್ರೆ ಕಯಾಮತ್ ದಿನದಲ್ಲಿ ನೋಡ್ತೀವಿ ಇನ್ಶಾ ಅಲ್ಲಾಹ್. ಯಾರು ಸ್ವರ್ಗದಲ್ಲಿ ಹೋಗುತ್ತಾರೆ ಆ ಜನರು ಅಲ್ಲಾಹ್ ರಬ್ಬುಲ್ ಇಜ್ಜತ್ಗೆ ಭೇಟಿ ಆಗ್ತಾರಂತೆ. ಹದೀಸ್ ಪಾಕ್ನಲ್ಲಿ ಇಲ್ಲಿ ತನಕ ಬಂದಿದೆ, ಸ್ವರ್ಗದಲ್ಲಿ ಹೋಗಿರುವ ಜನರು ಸ್ವರ್ಗದಲ್ಲಿ ಹೋಗಿದ ನಂತರ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಎಲ್ಲಾ ನೇಮತ್ ಕೊಡ್ತಾರಂತೆ ಸ್ವರ್ಗದಲ್ಲಿ ಹೋಗಿರುವ ಜನರಿಗೆ. ಆ ಸ್ವರ್ಗದಲ್ಲಿ ಇರುವ ಜನರು ಎಲ್ಲಾರು ಹೇಳ್ತಾರಂತೆ, ಯಾ ಅಲ್ಲಾಹ್, ಇದು ಬೇಡ, ಅದು ಬೇಡ, ಅದು ಬೇಡ, ಇದು ಬೇಡ. ಮತ್ ಕೇಳ್ತಾರಂತಲ್ಲ, ಮತ್ತೆ ಏನು ಬೇಕು? ಯಾ ಅಲ್ಲಾಹ್, ನಿನ್ನನ್ನು ನಾನು ನೋಡ್ಬೇಕು, ನಿನ್ಗೆ ನಾನು ನೋಡ್ಬೇಕಂತ ನಮ್ಗೆ ಇಚ್ಛಾಗಿದ್ಯಾ ಅಲ್ಲ? ನಾನ್ ನಿಮ್ಗೆ ನನ್ನ ಜಲ್ವಾ, ನನ್ನ ಬೆಳಕು ನಾನು ನಿಮ್ಗೆ ತೋರಿಸ್ತೇನೆ ಅಂತ ಅಲ್ಲಾಹ್ ರಬ್ಬುಲ್ ಇಜ್ಜತ್ ತನ್ನ ಮುಖವನ್ನು ತೋರಿಸ್ತಂತೆ ಸ್ವರ್ಗವಾಸಿ ಜನರಿಗೆ. ಸ್ವರ್ಗದಲ್ಲಿ ಹೋಗಿದ್ದ ನಂತರ ಪ್ರೀತಿಯ ಸಹೋದರರೇ ಪ್ರಶ್ನೆ ಮಾಡಿದ ಅಲ್ಲಾಹ್ ರಬ್ಬುಲ್ ಇಜ್ಜತ್, ಹಲ್ ರಔನಿ, ಏನು ಅವ್ರು ನನ್ನನ್ನು ನೋಡಿದರು? ಫರಿಷ್ಠೆಗಳು ಹೇಳಿದರು, ಮಾ ರಔಕ, ಯಾ ಅಲ್ಲಾಹ್, ಅವ್ರು ನಿನ್ನನ್ನು ನೋಡಿಲ್ಲ.
ಅವರು ನಿನ್ನನ್ನು ನೋಡಿಲ್ಲ. ಮತ್ತು ಅಲ್ಲಾಹ್ ರಬ್ಬುಲ್ ಇಜ್ಜತ್ ಪ್ರಶ್ನೆ ಮಾಡಿದ್ದ ಏನಂತ, ಕೈಫಲ್ ಅವ್ರ ಅವನಿ, ಕೈಫಲ್ ಅವ್ರ ಅವನಿ, ಅವರು ನನ್ನನ್ನು ನೋಡಿದ್ರೆ ಏನಾಗ್ತಿತ್ತು ಅವ್ರದ್ದು ಪರಿಸ್ಥಿತಿ, ಅವರು ನನ್ಗೆ ನೋಡಿದ್ರೆ ಏನಾಗ್ತಿತ್ತು ಅವ್ರದ್ದು ಪರಿಸ್ಥಿತಿ. ಇನ್ನೂ ನೋಡಿಲ್ಲ, ಆದ್ರೆ ಅಳದಳು ದುವಾ ಮಾಡಕ್ ಕುಂತಿದಾರ. ಅವರು ಅಳದ್ ಕೇಳಕ್ ಕುಂತಿದಾರ, ನಾನು ಪಾಪಿ, ನಾನು ಪಾಪಿ, ನಾನು ಪಾಪಿ. ನನ್ನನ್ನು ನೋಡಿದರೆ ಅವ್ರ ಪರಿಸ್ಥಿತಿ ಏನಾಗ್ತಿತ್ತು, ನನ್ನ ಉಮ್ಮತಿನ ನನ್ನ ಭಕ್ತಾದಿಗಳದು, ನನ್ನ ಸೇವಕರದು. ಫರಿಷ್ಠೆಗಳು ಹೇಳಿದ್ರು, ಯಾ ಅಲ್ಲಾ, ಅವ್ರು ಏನಾದ್ರೆ ನಿನ್ನನ್ನು ನೋಡಿದ್ರೆ ಇನ್ನೂ ಅತಿ ಜಾಸ್ತಿ ಅಳತಿದ್ರು ಯಾ ಅಲ್ಲಾ, ಇನ್ನೂ ಅತಿ ಜಾಸ್ತಿ ಪ್ರಾರ್ಥನೆ ಮಾಡ್ತಿದ್ರು ಯಾ ಅಲ್ಲಾ. ಮತ್ತು ಅಲ್ಲಾಹ್ ರಬ್ಬುಲ್ ಇಜ್ಜತ್ ಪ್ರಶ್ನೆ ಮಾಡ್ತಾನೆ ಏನಂತ ಫರಿಷ್ಠೆಗಳಿಗೆ, ಫಮಾ ಯಸ್ ಅಲೂನ, ಫಮಾ ಯಸ್ ಅಲೂನ, ಫಮಾ ಯಸ್ ಅಲೂನ. ಏನ್ ಕೇಳಕ್ ಕುಂತಿದ್ರು, ಏನ್ ಕೇಳಕ್ ಕುಂತಿದ್ರು, ಏನ್ ಕೇಳಕ್ ಕುಂತಿದ್ರು. ಇವತ್ತು ಕೇಳೋದು ರಾತ್ರಿ ಇದೆ, ಕೇಳ್ಕೋರಿ ಪಡ್ಕೋರಿ, ಇವತ್ತಿನ ರಾತ್ರಿ ಇದು. ಮೊದ್ಲೇ ನಾವು ಅಲ್ಲಾಹನ್ ಬಾರಿನ ದುವಾ ಏನಿರ್ಬೇಕು, ಯಾ ಅಲ್ಲಾ, ನಾನು ಮೊದ್ಲಿಗೆ ಬೇನಮಾಜಿ, ನಾನು ಬೇನಮಾಜಿ, ನಾನು ದೊಡ್ಡ ಪಾಪಿ. ಎಲ್ಲ ಅಜಾನ್ ಕೇಳಿದ್ರೆ ನನ್ನ ಮನಸ್ಸು ಮಸೀದಿ ಕಡೆ ಆಗೋಂಗಿಲ್ಲ ಎಲ್ಲ ಬರೋದಕ್ಕೆ, ನನ್ಗೆ ನಮಾಜ್ನ ತೌಫೀಕ್ ಕೊಡು. ಇದು ಮೊದಲೇ ನಮ್ಮ ದುವಾ ಇರ್ಬೇಕು. ಫಮಾ ಯಸ್ ಅಲೂನ, ಏನ್ ಕೇಳಕ್ ಕುಂತಿದ್ರು, ಏನ್ ಕೇಳಕ್ ಕುಂತಿದ್ರು. ಫರಿಷ್ಠೆಗಳು ಹೇಳಿದ್ರು, ಯಾ ಅಲ್ಲಾ, ಸ್ವರ್ಗ ಕೇಳಕ್ ಕುಂತಿದ್ರು, ಸ್ವರ್ಗ ಕೇಳಕ್ ಕುಂತಿದ್ರು. ಯಾ ಅಲ್ಲಾ, ಸ್ವರ್ಗದ ಬಗ್ಗೆ ಇಚ್ಛಿತ್ತು ಅವ್ರ ಒಳಗೆ, ನಮ್ಗೆ ಸ್ವರ್ಗ ಸಿಕ್ಕಿದ್ರೆ ಸಾಕು ಅಂತ ಹೇಳಕ್ ಕುಂತಿದ್ರು. ಯಾ ಅಲ್ಲಾ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಮತ್ತು ಪ್ರಶ್ನೆ ಮಾಡುತ್ತಾನೆ, ಏನು ನನ್ನ ಜನರು ಸ್ವರ್ಗಗೆ ನೋಡಿದಾರ, ಅವರು ಸ್ವರ್ಗಗೆ ನೋಡಿದಾರ. ಫರಿಷ್ಠೆಗಳು ಹೇಳಿದ್ರು, ಯಾ ಅಲ್ಲಾ, ಅವರು ಸ್ವರ್ಗ ನೋಡಿಲ್ಲ ಯಾ ಅಲ್ಲಾ, ಇನ್ನೂವರೆಗೆ ಸ್ವರ್ಗಗೆ ನೋಡಿಲ್ಲ ಯಾ ಅಲ್ಲಾ. ಮತ್ತು ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೇಳ್ತಾನೆ, ಅವರು ಸ್ವರ್ಗಗೆ ನೋಡಿದ್ರೆ ಏನ್ ಪರಿಸ್ಥಿತಿ ಆಗ್ತಿತ್ತು, ನನ್ನ ಜನರೇ, ನನ್ನ ಭಕ್ತಾದಿಗಳದ್ದು ಏನ್ ಪರಿಸ್ಥಿತಿ ಆಗ್ತಿತ್ತು. ಫರಿಷ್ಠೆಗಳು ಹೇಳಿದ್ರು, ಯಾ ಅಲ್ಲಾ, ಅವರು ಏನಾದ್ರೆ ಸ್ವರ್ಗಗೆ ನೋಡಿದರೆ ಯಾ ಅಲ್ಲಾ, ಇನ್ನೂ ಅತಿ ಜಾಸ್ತಿ ನಿನ್ನ ಪ್ರಾರ್ಥನೆ ಮಾಡ್ತಿದ್ರು, ನಿನ್ನ ಜಿಕ್ರ ಮಾಡ್ತಿದ್ರು ಯಾ ಅಲ್ಲಾ. ಇನ್ನು ಸ್ವರ್ಗಗೆ ನೋಡಿಲ್ಲ ನಾವು, ಆದ್ರೆ ಸ್ವರ್ಗ ಬಗ್ಗೆ ಇಚ್ಛೆ ಇದೆ. ಸ್ವರ್ಗ ಬಗ್ಗೆ ಹದೀಸ್ ಪಾಕ್ನಲ್ಲಿ ಏನು ಬಂದಿದೆ, ಸ್ವರ್ಗ ಈ ರೀತಿ ಸೃಷ್ಟಿ ಮಾಡಿದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಇವತ್ತಿಗಾಗಿ ಯಾರು ನೋಡಿಲ್ಲ, ಇವತ್ತಿಗಾಗಿ ಸ್ವರ್ಗ ಬಗ್ಗೆ ಯಾರು ಕೇಳಿಲ್ಲ, ಇವತ್ತಿಗಾಗಿ ಸ್ವರ್ಗ ಬಗ್ಗೆ ಯಾರು ಆ ರೀತಿ ಮಾತಾಡಿಲ್ಲ. ರಸೂಲುಲ್ಲಾಹ್ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಬಿಟ್ಟು ಇವತ್ತಿಗೆ ಆ ರೀತಿ ಯಾರು ಮಾತಾಡಿಲ್ಲ. ಮತ್ತು ಮುಂದೆ ಪ್ರಶ್ನೆ ಮಾಡಿದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಮತ್ತು ಏನು ಕೇಳಕ್ ಕುಂತಿದ್ರು ನನ್ನ ಸೇವಕರು, ನನ್ನ ಭಕ್ತಾದಿಗಳು. ಫರಿಷ್ಠೆಗಳು ಹೇಳಿದ್ರು, ಯಾ ಅಲ್ಲಾ, ಮಿನನ್ ನಾರ್, ಮಿನನ್ ನಾರ್, ಮಿನನ್ ನಾರ್. ಯಾ ಅಲ್ಲಾ, ನರಕನಿಂದ ಬಿಡುಗಡೆ ಕೇಳಕ್ ಕುಂತಿದ್ರು. ಯಾ ಅಲ್ಲಾ, ಯಾ ಅಲ್ಲಾ, ನರಕದಿಂದ ಕಳಿಸ್ಬೇಡ ಯಾ ಅಲ್ಲಾ ಅಂತ ಹೇಳಕ್ ಕುಂತಿದ್ರು. ಯಾ ಅಲ್ಲಾ, ನಿನ್ನ ಸೇವಕರು, ನಿನ್ನ ಭಕ್ತಾದಿಗಳು. ಏನು ನನ್ನ ಸೇವಕರು ನರಕಕ್ಕೆ ನೋಡಿದಾರ, ನನ್ನ ಸೇವಕರು ನರಕಕ್ಕೆ ನೋಡಿದಾರ. ಯಾ ಅಲ್ಲಾ, ಇನ್ನು ನರಕಕ್ಕೆ ನೋಡಿಲ್ಲ ಯಾ ಅಲ್ಲಾ. ನೋಡಿದ್ರೆ ಏನ್ ಪರಿಸ್ಥಿತಿ ಆಗ್ತಿತ್ತು ನನ್ನ ಸೇವಕರದು, ನನ್ನ ಭಕ್ತಾದಿಗಳದ್ದು ಏನ್ ಪರಿಸ್ಥಿತಿ ಆಗ್ತಿತ್ತು. ಫರಿಷ್ಠೆಗಳು ಹೇಳಿದ್ರು, ಯಾ ಅಲ್ಲಾ, ಆ ನರಕದ ಭಯನಿಂದ ಯಾ ಅಲ್ಲಾ ಹಗ್ಲು ರಾತ್ರಿ ಮಲಗ್ತಿದ್ದಿಲ್ಲ, ಬರೀ ನಿನ್ನ ನೆನಪನಿಂದ ಇಡೀ ಸಮಯ ಕಳಿತಿದ್ರು. ಯಾ ಅಲ್ಲಾ, ನರಕಗೆ ನೋಡಿದ್ರಿ ಇನ್ನು ಕಳಿತಿದ್ರು. ಇದು ಹೇಗೆ ಮಾತು ಕಡಿಮಿತ್ತು. ಅಲ್ಲಾ ಗಫೂರ್ ರಹೀಮ್ ಇದ್ದಾನೆ, 70 ತಾಯಿಗಿಂತ ಜಾಸ್ತಿ ಪ್ರೀತಿ ಮಾಡ್ತಾನೆ. ನೀವು ಎಷ್ಟು ಪಾಪಿ ಆಗ್ರಿ, ಬರೀ ಒಂದು ತೋಬಾ ತಗೊಂಡು ಒಂದು ಸಾರಿ ಕ್ಷಮೆ ಕಡೆ ಹೇಳ್ಕೊಂತ ಯಾ ಅಲ್ಲಾ ಕ್ಷಮೆ ಮಾಡು ಯಾ ಅಲ್ಲಾ. ಇವತ್ತು ಪವಿತ್ರವಾದ ರಾತ್ರಿ, ನಿನ್ನ ಮೆಹಬೂಬಿನ ರಾತ್ರಿ, ಮೇರಾಜಿನ ರಾತ್ರಿ. ರಸೂಲುಲ್ಲಾಹರು ಮೇರಾಜ್ನಲ್ಲಿ ಕೇಳಿದ್ರು, ಅಲ್ಲಾಹ್ ರಬ್ಬುಲ್ ಇಜ್ಜತ್ ರಸೂಲುಲ್ಲಾಹ್ ಕೇಳಿದ, ಐ ಮೆಹಬೂಬ್, ಏನ್ ಬೇಕು ಕೇಳಿರಿ, ಏನ್ ಬೇಕು ಕೇಳಿರಿ, ಏನ್ ಬೇಕು ಕೇಳಿರಿ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಪ್ರಶ್ನೆ ಮಾಡಕ್ ಕುಂತಿದ್ದಾನೆ. ನಮ್ಮ ರಸೂಲುಲ್ಲಾಹ್ ಏನ್ ಮಾಡಿದ್ರು, ಯಾ ಅಲ್ಲಾ, ನನ್ನ ಉಮ್ಮತಿಗೆ ಕ್ಷಮೆ ಮಾಡ್ಬಿಡಿ ಯಾ ಅಲ್ಲಾ, ನನ್ನ ಉಮ್ಮತಿನ ಮಗ್ಫಿರತ್ ಮಾಡ್ಬಿಡಿ ಯಾ ಅಲ್ಲಾ, ನನ್ನ ಉಮ್ಮತಿಗೆ ಮಗ್ಫಿರತ್ ಮಾಡಿಬಿಡು. ಇದು ಮಾತುಗಳು ಫರಿಷ್ಠೆಗಳಿಗೆ ಕೇಳಿದ ನಂತರ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಏನ್ ಹೇಳಿದ, ಐ ಫರಿಷ್ಠೆಗಳು ಎಲ್ಲಾರು ಸಾಕ್ಷಿಯಾಗ್ರಿ. ಆ ಜಿಕ್ರಲ್ಲಿ ಎಷ್ಟು ಜನರಿದ್ರು, ಎಷ್ಟು ಜನರು ಜಿಕ್ರ ಮಾಡಿ ಅಳಕ್ ಕುಂತಿದ್ರು. ಆ ಜಿಕ್ರಲ್ಲಿ ಬಂದಿರುವ ಎಲ್ಲಾ ಜನರಿನ ಪಾಪ ನಾನು ಒಂದೇ ಕ್ಷಣದಲ್ಲಿ ಕ್ಷಮೆಯನ್ನು ಮಾಡಕ್ ಕುಂತಿದ್ದೀನಿ ಅಂತ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೇಳಕ್ ಕುಂತಿದ್ದಾನೆ. ಇಡೀ ಜನರನ್ನ ನಾನು ಇಡೀ ಪಾಪನ ಕ್ಷಮೆ ಮಾಡಕ್ ಕುಂತಿದ್ದೇನೆ. ಫರಿಷ್ಠೆಗಳು ಹೇಳಿದ್ರು, ಯಾ ಅಲ್ಲಾ, ಅದರ ಒಳಗೆ ಸ್ವಲ್ಪ ಜನರು ಅಳಕ್ ಕುಂತಿದ್ದಿಲ್ಲ, ಅದರ ಒಳಗೆ ಸ್ವಲ್ಪ ಜನರು ಜಿಕ್ರಾಗಿ ಬಂದಿದ್ದಿಲ್ಲ, ಹಾಗೆ ಟೈಮ್ ಪಾಸ್ ಮಾಡೋದಕ್ಕೆ ಬಂದಿದ್ರು, ಹಾಗೆ ಒಂದು ವಸ್ತು ತಗೊಳ್ಳೋಕೆ ಬಂದಿದ್ರು, ಜಿಕ್ರ ಮಾಡಕ್ ಕುಂತಿದ್ರು, ಜಿಕ್ರ ಮಾಡೋದಕ್ಕೆ ಬಂದಿದ್ದಿಲ್ಲ ಯಾ ಅಲ್ಲಾ ಅವರು. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೇಳುತ್ತಾನೆ, ಐ ಫರಿಷ್ಠೆಗಳು ಜಿಕ್ರ ಮಾಡೋದಕ್ಕೆ ಬರ್ಲಿ ಬೇಡಿ, ಆದ್ರೆ ಜಿಕ್ರನ ಸಮೀಪ ಬಂದಿದ್ದಾರೆ ಅಂದ್ರೆ ಆ ಜಿಕ್ರದ ಸತ್ತಿನಿಂದ ಆ ಜನರಿಗೆ ನಾನು ಕ್ಷಮೆಯನ್ನು ಮಾಡಿದ್ದೇನೆ. ಜಿಕ್ರನ ಫಜೀಲತ್ ಪ್ರೀತಿಯ ಸಹೋದರರೇ, ಇವತ್ತಿನ ರಾತ್ರಿ ಇಷ್ಟು ಸಮಯ ಕೊಟ್ಟಿದ್ದೀರಾ. ವರ್ಷದಲ್ಲಿ ನಮ್ಗೆ ಇದು ಸಮಯ ಕೊಡೋದಕ್ಕೆ ಅವಕಾಶ ಸಿಕ್ತೈತಿ, ಬೇಜಾರು ಮಾಡ್ಕೊಂಡು ಹೋಗ್ಬೇಡಿ. ಇನ್ನು ಇನ್ಶಾ ಅಲ್ಲಾಹ್ ತಾಲಾ ನಮ್ಗೆ ಸಾಧ್ಯ ಆಗದಷ್ಟು ಇದು ಒಂದು ರಾತ್ರಿ ನಾವು ಸಮಯ ಕಳೆದು ಜಿಕ್ರ ಮಾಡೋ ಪ್ರಯತ್ನ ಮಾಡಿ, ನಮಾಜ್ ಮಾಡೋ ಪ್ರಯತ್ನ ಮಾಡ್ರಿ. ಮತ್ತು ಜಿಕ್ರನಲ್ಲಿ ಅತಿ ಜಾಸ್ತಿ ಅಲ್ಲಾಹನ ಬಾರ್ಗ ಅಳದು ದುವಾ ಮಾಡೋ ಪ್ರಯತ್ನವನ್ನು ಮಾಡ್ರಿ. ಅಲ್ಲಾಹಗೆ ಬಾರ್ಗ